श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयफलं वरप्रदगुरौ वैराग्यभाग्योरधौ वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणे चित्तैकागमान्तम् आचार्यभक्तिपरिपूतमनर्घशीलम् गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदाकृपात्तजिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः सरितराणि अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं मस्तामलकथाङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखम् युद्वेत्रशिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविद्धस्ताशेषकल्मषः वस्तुतामुपयातोऽहं यामुनेयं नमामि तं यतिपरिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारथिः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः श्रीमते निगमान्त देशिकाय नमः ಎರಡನೇ ಅಧ್ಯಾಯದಲ್ಲಿ ಶಾಸ್ತ್ರಾರಂಭ ಭಾಗದಲ್ಲಿ ದಿವಿಯಲ್ಲಿ ಪರಮಾತ್ಮನು ಆತ್ಮರುಗಳಲ್ಲಿ ಪರಸ್ಪರ ಭೇದ ಮತ್ತು ಆತ್ಮ ಪರಮಾತ್ಮರಲ್ಲಿ ಭೇದ ಇದು ಪರಮಾರ್ಥವಾದದ್ದು ಅನ್ನುವ ವಿಷಯವನ್ನ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರೋದು. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಂ ಅತಃ ಪರಂ ಅಂತ ಹೇಳಿ ಇಲ್ಲಿ ಹೇಳಿರುವಂತಹ ಆತ್ಮ ಪರಮಾತ್ಮರ ಭೇದವೇನು, ಆತ್ಮರುಗಳಲ್ಲಿ ಪರಸ್ಪರ ಭೇದ ಅದು ಕೂಡ ಪರಮಾರ್ಥವಾದದ್ದು ಅನ್ನೋ ವಿಷಯವನ್ನ ಭಾಷ್ಯದ ಭಾಗವನ್ನು ನೋಡಿದ್ವಿ. ತಾತ್ಪರ್ಯ ಚಂದ್ರಿಕೆಯನ್ನ ಅದರಲ್ಲಿ ವಿಶೇಷವಾದ ವಿಷಯವನ್ನು ತಿಳಿಸ್ತಾರೆ. ಅದರಲ್ಲಿ ಭಾಷ್ಯಕಾರರು ಪ್ರಧಾನವಾಗಿ ಇಲ್ಲಿ ಹೇಳುವಾಗ ಭಗವಂತನು ಏನು ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣನು ಅಂತ ಹೇಳಿದ್ರೆ, ಸರ್ವೇಶ್ವರಾತ್ ಆತ್ಮನಾಂ ಪರಸ್ಪರ ಚ ಭೇದ, ಸರ್ವೇಶ್ವರಾತ್ ಭಗವತಃ ಸರ್ವೇಶ್ವರಾತ್ ಆತ್ಮನಾಂ ಪರಸ್ಪರಂಚ ಭೇದ, ಸರ್ವೇಶ್ವರನಿಂದಲೂ ಪರಸ್ಪರ ಆತ್ಮರುಗಳಲ್ಲಿಯೂ ಭೇದವು ಪಾರಮಾರ್ಥಿಕವಾದದ್ದು ಅಂತ ಭಗವಂತನಿಂದಲೇ ಹೇಳಲ್ಪಟ್ಟಿದೆ ಅನ್ನೋದು ತಿಳಿಯುತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ಅಜ್ಞಾನದಿಂದ ಮೋಹಿತನಾದ ಪಾರ್ಥನಿಗೆ ಅದನ್ನು ನಾಶಪಡಿಸೋದಕ್ಕೆ ಈ ರೀತಿ ಪರಮಾರ್ಥವನ್ನು ಉಪದೇಶ ಮಾಡುವ ಸಮಯದಲ್ಲಿ ಅಹಂ ತ್ವಂ ಇಮೆ ಸರ್ವೇ ವಯಂ ಇದೆಲ್ಲ ವ್ಯಪದೇಶ ಹೇಳಿರೋದು ಪರಮಾರ್ಥ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಅದು ಮಿಕ್ಕ ದರ್ಶನಗಳಲ್ಲಿ ಹೇಗೆ ಆ ಅಭಿಪ್ರಾಯಗಳು ಸರಿ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಔಪಾಧಿಕ ಭೇದವಾದದಲ್ಲಾಗಲಿ ಅಲ್ಲಿ ಆತ್ಮಭೇದವೇ ತತ್ವ ಪರಮಾರ್ಥವಲ್ಲ. ಆದ್ದರಿಂದ ಪರಮಾತ್ಮನಿಗೂ ಜೀವಾತ್ಮನಿಗೂ ಭೇದ ಪರಮಾರ್ಥವಲ್ಲ, ಪರಸ್ಪರ ಜೀವರುಗಳಲ್ಲಿ ಭೇದವು ಪರಮಾರ್ಥವಲ್ಲ. ಎಲ್ಲ ಜೀವಭಾವವು
ಉಪಾಧಿಯ ಕಾರಣದಿಂದ ಬಂದಿರೋದು, ಬರೀ ತೋರಿಕೆ ಅದು ಅಂತ ಹೇಳ್ತಾ ಇದ್ದಾರೆ. ಅದು ಹೇಳುವಂತಹ ಪಕ್ಷದಲ್ಲಿ ಈ ರೀತಿಯಾದ ಭೇದ ನಿರ್ದೇಶ ಅಹಂ ತ್ವಂ ಇಮೆ ಸರ್ವೇ ವಯಂ ಇದೆಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅದರಲ್ಲಿ ಸ್ವಾಭಾವಿಕವಾದ ಭೇದವನ್ನೇ ಪರಮಾತ್ಮ ಹೇಳಿರೋದು ಅನ್ನೋದಕ್ಕೆ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಮೊದಲಾದದ್ದು. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೀಗೆ ಮಾಡಬೇಕು. ನಿತ್ಯಾನಾಂ ಬಹೂನಾಂ ಚೇತನಾನಾಂ ಯಹ ಏಕಃ ನಿತ್ಯಃ ಚೇತನಃ ಕಾಮಾನ್ ವಿದಧಾತಿ ಹೇಳಿಬಿಟ್ಟು ಈ ರೀತಿ ಅರ್ಥ ಮಾಡಬೇಕು ವ್ಯಾಖ್ಯಾನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಿತ್ಯೋ ನಿತ್ಯಾನಾಂ ಅನ್ನೋದಕ್ಕೆ ಬೇರೆ ರೀತಿಯ ಅರ್ಥ ಮಾಡುವ ಅವಕಾಶವಿದೆ. ನಿತ್ಯೋ ನಿತ್ಯಾನಾಂ ಅಂತ ಅನ್ವಯ ಮಾಡಿದ್ರೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡುತ್ತೆ. ನಿತ್ಯರುಗಳಲ್ಲಿ ನಿತ್ಯ ಅಂದರೆ ಈ ನಿತ್ಯರುಗಳು ಅಂತ ಹೇಳಲ್ಪಟ್ಟಿದ್ದು ಅಲ್ಪವಾದದ್ದು ಅನ್ನುವ ಅರ್ಥವೂ ಬರಬಹುದು ಅಲ್ಲಿ. ಆದ್ದರಿಂದ ಆ ರೀತಿ ಅದಕ್ಕೆ ಅವಕಾಶವಿಲ್ಲ. ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಅನ್ವಯ ಹೇಗೆ ಮಾಡಬೇಕು ಅಂದರೆ ನಿತ್ಯಾನಾಂ ಬಹೂನಾಂ ಚೇತನಾನಾಂ ಯಹ ಏಕಃ ನಿತ್ಯ ಚೇತನ. ಅವರು ನಿತ್ಯರು, ಇವನು ನಿತ್ಯನೇ, ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಶಂಕರರ ಪಕ್ಷದಲ್ಲಿ ಅಜ್ಞಾನದಿಂದ ಆದ ಭೇದವೆಲ್ಲ ಅಜ್ಞಾನದಿಂದ ಉಂಟಾಗಿರೋದು ಅಂತ ಏನು ಹೇಳ್ತಾರೋ, ಪರಮಪುರುಷನು ಪರಮಾರ್ಥ ದೃಷ್ಟಿ ಆದ್ದರಿಂದ ಅವನಿಗೆ ಅಜ್ಞಾನದಿಂದ ಈ ಭೇದವಾದ ಬಂದಿದ್ದರೆ ಭೇದವನ್ನು ಉಪದೇಶ ಮಾಡೋದು ಸರಿ ಇಲ್ಲ, ಭೇದವನ್ನು ನೋಡುವುದು ಸರಿ ಇಲ್ಲ. ಭೇದ ದರ್ಶನವಾಗಲಿ ಉಪದೇಶವಾಗಲಿ ಎರಡೂ ಕೂಡ ಸರಿ ಹೊಂದೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಜ್ಞಾನಗಿಂತ ಭೇದ ದರ್ಶನಂ ತನ್ಮೂಲ ಉಪದೇಶಾದಿ ವ್ಯವಹಾರಶ್ಚ ನ ಸಂಗಚ್ಚಂತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ದೇಶಿಕಂದು ಈ ವ್ಯಾಖ್ಯಾನಕ್ಕೆ ವಿವರಣೆ ಕೊಡ್ತಾರೆ ಇಲ್ಲಿ. ಅಥ ಕುಮತಿ ಸೌಚಿಕ ವಿನಿರ್ಮಿತಾನಾಂ ಆಮೂಲಚೂಡಂ ಅಘಟಿತ ವಿಘಟಿತ ಜಗತ್ ಕರ್ಪಟ ಶಕಲ ಕಂಠಾ ಸಗಂಧಾನಾಂ ಪ್ರಬಂಧಾನಾಂ ದೋಷಾನ್ ಸ್ಥಾಲಿಪುಲ ಕನ್ಯಾ ದರ್ಶೇನ್ ಅಂತ ಹೇಳಿದ್ರು. ಇದು ಬಹಳ ಎಲ್ಲ ಶ್ರುತಿಗಳಲ್ಲಿ ಹೇಳಿರುವ ಅರ್ಥಗಳನ್ನೆಲ್ಲ ಅಲ್ಲಿ ಇಲ್ಲಿ ಶ್ರುತಿಗಳನ್ನು ಹೇಳಿರುವ ಅರ್ಥಗಳು, ಕೆಲವು ಅರ್ಥಗಳನ್ನು ಇಲ್ಲಿಂದ ಅಲ್ಲಿಗೆ ಎಲ್ಲ ಜೋಡಿಸಿ ಇದಕ್ಕೆ ವಿರುದ್ಧವಾಗಿ ಅರ್ಥ ಮಾಡುವಂಥದ್ದು. ಒಂದು ಸರಿಯಾದ ಅನ್ವಯವನ್ನು ಹೇಳದೆ ವಾಕ್ಯಗಳಿಗೆ ತಾತ್ಪರ್ಯವನ್ನು ಇಟ್ಟುಕೊಂಡು ತಾತ್ಪರ್ಯಕ್ಕೆ ಅನುಗುಣವಾಗಿ ವಾಕ್ಯಗಳಿಗೆ ಅರ್ಥಗಳನ್ನೆಲ್ಲ ಬೇರೆ ಬೇರೆಯಾಗಿ ಮಾಡಿ ಅದಕ್ಕೆ ಅರ್ಧ ಭಾಗ ವಾಕ್ಯಗಳ ಅರ್ಧ ಭಾಗಕ್ಕೆ ತೆಗೆದುಕೊಂಡು ಅರ್ಥ ಮಾಡಿ ಇನ್ನರ್ಧ ಭಾಗಕ್ಕೆ ಗೌಣವಾದ ಅರ್ಥ ಹೇಳೋದು, ಈ ರೀತಿಯೆಲ್ಲ ಅನೇಕ ವಿಧವಾಗಿ ಅರ್ಥಗಳನ್ನು ಮಾಡ್ತಾರೆ. ನೇಹನಾನಾಸ್ತಿ ಕಿಂಚನ ಹಾಗೆ ನೇತಿ ನೇತಿ ಅಂತ ಹೇಳುವಾಗಲೂ ಹಾಗೆಯೇ ನೇತಿ ನೇತಿ ಅಂದರೆ ನೈತಿ ನೈತಿ ಅನ್ನೋದು ಮುಖ್ಯ ಅಂತ ತೆಗೆದುಕೊಂಡ್ಬಿಟ್ರು. ಅದಾದಮೇಲೆ ನ ಹ್ಯೇತಸ್ಮಾದಿತಿ ನೇತ್ಯನ್ಯತ್ ಪರಮಸ್ತಿ ಅಥನಾಮಧೇಯಂ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವಾ ಸತ್ಯಂ ತೇಷಾಮೇಷ ಸತ್ಯಂ ಈ ಭಾಗಕ್ಕೆ ಗೌಣವಾದ ಅರ್ಥ. ನೇತಿ ನೇತಿಗೆ ತಾತ್ಪರ್ಯಕ್ಕೆ ಅನುಗುಣವಾಗಿ ಇಲ್ಲ ಇಲ್ಲ ಅಂತ ಹೇಳಬೇಕು. ಆದರೆ ಅಥನಾಮಧೇಯಂ ಸತ್ಯಸ್ಯ ಸತ್ಯಂ ಆ ಭಾಗವನ್ನು ಎಲ್ಲ ಬೇರೆಯಾಗಿ ಅರ್ಥ ಮಾಡೋದು. ಇದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಅವರು ಹೇಳಿದ್ರು, ಒಂದು ಬಟ್ಟೆಯ ಚಿಂದಿಗಳನ್ನೆಲ್ಲ ತೆಗೆದುಕೊಂಡು ಚಿಂದಿ ಬಟ್ಟೆಗಳನ್ನೆಲ್ಲ ಪೀಸಸ್ ತೆಗೆದುಕೊಂಡು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಹೊಲಿದು, ಕೆಲವು ಕಡೆ ಹೊಲಿದಿರೋದು ಬಿಟ್ಟು ಹೋಗಿದೆ, ಹೊರಗಡೆ ಹೊಲಿದಿರೋದು ಇದೆಲ್ಲ ಸೇರಿಸಿ ಹೊಲಿದಿರುವಂತಹ ಪೂರ್ಣವಾಗಿ ವಸ್ತ್ರ ಈ ರೀತಿ ಚಿಂದಿ ಬಟ್ಟೆಗಳಿಂದ ಮಾಡಿ ಕೆಲವು ಕಡೆ ಅಘಟಿತ, ಕೆಲವು ಕಡೆ ವಿಘಟಿತ ಇದೆ ಹೇಳ್ತಿದ್ದಾರೆ. ಜರತ್ಕರ್ಪಟ ಅಂದರೆ ಜೀರ್ಣವಾದ ವಸ್ತ್ರ, ಶಕಲ ಅದರ ಪೀಸುಗಳು, ಅದರ ಚಿಂದಿಗಳು, ಕಂಠ ಅಂದರೆ ಚಿಂದಿ ಬಟ್ಟೆಯ ಚಿಂದಿ. ಅದು ಯಾರು ಮಾಡಿರೋದು ಅಂದರೆ ಕುಮತಿ ಸೌಚಿಕ ವಿನಿರ್ಮಿತಾನಾಂ ಅಂತ. ಸೌಚಿಕ ಅಂದರೆ ದರ್ಜಿ, ಟೈಲರ್ ಅಂತಹ ಒಬ್ಬ ಟೈಲರು ಮಾಡಿರುವಂಥದ್ದು ಹೊಲಿದಿರುವಂಥ ಪದಾರ್ಥ ವಸ್ತ್ರ ಇದು. ಆಮೂಲ ಚೂಡಂ ಕೆಳಗಡೆಯಿಂದ ಮೇಲ್ತನಕ ಪೂರ್ತಿ ಈ ರೀತಿ ಇರುವಂತಹದ್ದು. ಅಂತಹ ವ್ಯಾಖ್ಯಾನಗಳನ್ನೆಲ್ಲ ಮಾಡ್ತಾರೆ. ಶ್ರುತಿ ವಾಕ್ಯಗಳಲ್ಲಿ ಎಷ್ಟು ವಿರುದ್ಧವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಎಲ್ಲಿಯೂ ಒಂದು ಪೂರ್ಣವಾಗಿ ಅನ್ವಯ ಬರೋ ಹಾಗೆ ವ್ಯಾಖ್ಯಾನ ಮಾಡೋದಿಲ್ಲ, ಎಲ್ಲಿಯೂ ಪರಮಾರ್ಥವಾಗಿ ಅರ್ಥ ಮಾಡೋದಿಲ್ಲ. ಹೀಗೆ ಇಂತಹ ಪ್ರಬಂಧಗಳಿಗೆ ಅಲ್ಲಿರುವ ದೋಷಗಳನ್ನು ಸ್ಥಾಲಿಪುಲಾಕ ನ್ಯಾಯದಿಂದ ತೋರಿಸ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರು. ಒಂದು ನೋಡಿದ್ರೆ ಸಾಕು ಎಲ್ಲವೂ ತಿಳಿಯುತ್ತೆ ಅಂತ ಹೇಳಿ. ಪ್ರಥಮಂ ಶಾಸ್ತ್ರೋಪಕ್ರಮ ವಿರೋಧಂ ಶಾಸ್ತ್ರ ಪ್ರವೃತ್ತಿ ಅನುಪಪತ್ತಿಂ ಚ ವದತಿ ಏವಂ ಅಂತ ಹೇಳ್ಬಿಟ್ಟು, ಉಪಕ್ರಮವೇ ವಿರೋಧ, ಶಾಸ್ತ್ರ ಪ್ರವೃತ್ತಿಯು ಉಪಪನ್ನವಾಗುವುದಿಲ್ಲ, ಅವರಿಗೆ ಶಾಸ್ತ್ರವೇ ಬೇಕಾಗಿರುವುದಿಲ್ಲ. ಅದರಲ್ಲಿ ಅನುಪಪತ್ತಿಯನ್ನು
ತೋರಿಸ್ತಾರೆ ಇಲ್ಲಿ. ಏವಂ ತತ್ವೋಪದೇಶ ಪ್ರವೃತ್ತ ಶಾಸ್ತ್ರಾರಂಭ ಉಕ್ತಿ ಪ್ರಕಾರೇಣ. ಈ ಶಾಸ್ತ್ರವು ಏನು ಹೇಳ್ತಿದೆ ಅಂದರೆ, ಕೃಷ್ಣನು ತತ್ವೋಪದೇಶವನ್ನು ಮಾಡ್ತಿರುವಂತಹ ಶಾಸ್ತ್ರ ಇದು. ಆ ತತ್ವೋಪದೇಶವನ್ನು ಮಾಡುವ ಶಾಸ್ತ್ರದ ಆರಂಭದಲ್ಲಿ ಬರುವ ಉಕ್ತಿ ಇದು. ಅದರಲ್ಲಿ ಹೇಗೆ ವಿರೋಧ ಬರುತ್ತೆ, ಅದರಲ್ಲಿಯೇ ವಿರೋಧ ಬಂದುಬಿಡುತ್ತೆ. ಆರಂಭದಲ್ಲಿಯೇ ವಿರೋಧ. ಉಪಕ್ರಮಕ್ಕೆ ಪ್ರಾಧಾನ್ಯ ಕೊಡ್ತಾರೆ ಅನೇಕ ಕಡೆ ಅದ್ವೈತ ದರ್ಶನದಲ್ಲಿ. ಉಪಕ್ರಮವೇ ಬಲವಾದದ್ದು. ತದೇವ ಸೌಮ್ಯದಮಗ್ರ ಆಸೀತ್ ಅನ್ನುವಾಗ ಉಪಕ್ರಮವನ್ನು ಇಟ್ಕೊಂಡು ಎಲ್ಲ ಅರ್ಥ ಮಾಡಿ. ಉಪಸಂಹಾರದಲ್ಲಿ ಮೋಕ್ಷ ಫಲ ಹೇಳಿದೆ, ಮಧ್ಯದಲ್ಲೆಲ್ಲ ಬೇಕಾದಷ್ಟು ವಿಷಯಗಳು ಬರುತ್ತೆ, ಅದೆಲ್ಲ ಮುಖ್ಯವಲ್ಲ, ಉಪಕ್ರಮವೇ ಬಲ ಅಂತ ಹೇಳಿ ಅರ್ಥ ಮಾಡ್ತಾರೆ. ಇಲ್ಲಿ ಉಪಕ್ರಮದಲ್ಲಿಯೇ ವಿರೋಧ, ಆರಂಭದಲ್ಲಿಯೇ ವಿರೋಧವಿದೆ ಅನ್ನೋದನ್ನು ತೋರಿಸ್ತಾರೆ. ಪರಮಾತ್ಮನು ಯಾರು ಅಂದರೆ ಸರ್ವೇಶ್ವರ ಅಂತ ಹೇಳಿದ್ರೆ, ಉಭಯಲಿಂಗಾತ್ ಸರ್ವನಿಯಂತು ಅಹಂ ಇತಿ ನಿರ್ದಿಷ್ಟಾತ್. ಸರ್ವನಿಯಂತ ಆದ ಪರಮಾತ್ಮ ಉಭಯಲಿಂಗ ವಿಶಿಷ್ಟನಾದವನು. ಅವನು ಅಹಂ ತಾವತ್ ಅಂತ ಹೇಳ್ತಾ ಇದ್ದಾನೆ. ಸರ್ವೇಶ್ವರ, ನಾನು ಹೇಳ್ತಾ ಇದ್ದೀನಿ. ನನ್ನ ವಿಷಯ ಮೊದಲು ಅವನ ವಿಷಯವನ್ನು ಹೇಳ್ತಾನೆ. ಪರಮಾತ್ಮನ ವಿಷಯದಲ್ಲಿ ಅವನಿಗೇನು ಸಂದೇಹ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ, ಯದಿ ಈಶ್ವರಾತ್ ಜೀವಾನಾಂ ಭೇದ ಪಾರಮಾರ್ಥಿಕ ನ ಸ್ಯಾತ್, ಉಭಯಲಿಂಗತ್ವ ದುಃಖಿತ್ವಾದಿ ಸ್ವಭಾವ ಸಂಕರ ಸ್ಯಾತ್. ಏನೇನು ದೋಷ ಬರುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನಿಗೂ ಮತ್ತೆ ಜೀವರುಗಳಿಗೂ ಭೇದವು ಪರಮಾರ್ಥವಲ್ಲದೆ ಹೋದರೆ ಜೀವರುಗಳಿಗೆಲ್ಲ ದುಃಖಿತ್ವವಿದೆ, ಪರಮಾತ್ಮನಿಗೆ ಉಭಯಲಿಂಗವಿದೆ. ಇದೆರಡಕ್ಕೂ ಭೇದ ಪರಮಾರ್ಥವಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ಸಾಂಕರ್ಯ ಉಂಟಾಗುತ್ತೆ. ಎರಡು ವಿಧವಾದ ವಿರುದ್ಧವಾದ ಧರ್ಮಗಳ ಸಾಂಕರ್ಯ ಮಿಶ್ರಣ. ಯದಿಚ ಆತ್ಮನಾಂ ಮಿಥೋ ಭೇದ ಸ್ಯಾತ್ ಸತ್ಯ ನ ಸ್ಯಾತ್. ಆತ್ಮರುಗಳಲ್ಲಿ ಪರಸ್ಪರ ಭೇದವು ಸತ್ಯವಾಗದೆ ಹೋದರೆ ಬದ್ಧ ಮುಕ್ತ ಶಿಷ್ಯ ಆಚಾರ್ಯಾದಿ ವ್ಯವಸ್ಥಾ ಅನುಪಪತ್ತಿ ಸ್ಯಾತ್. ಎಲ್ಲ ವಿಧವೂ ಅನುಪಪತ್ತವಾಗುತ್ತೆ, ಇದೆಲ್ಲ ಅನುಪಪನ್ನವಾಗುತ್ತೆ. ಬದ್ಧ ಮುಕ್ತ ಅನ್ನುವ ವಿಭಾಗ ಇರೋದಿಲ್ಲ, ಶಿಷ್ಯ ಆಚಾರ್ಯ ಅನ್ನುವ ವಿಭಾಗವಿರೋದಿಲ್ಲ. ಪರಸ್ಪರ ಭೇದವೇ ಪರಮಾರ್ಥವಲ್ಲ ಅಂತ ಹೇಳಿದ್ರೆ ಇದೆಲ್ಲವೂ ಹೋಗ್ಬಿಡುತ್ತೆ. ಭಗವಂತನೇ ಹೇಳಿದ್ದಾನೆ, ನತು ರಥ್ಯಾ ಪುರುಷ ಕಲ್ಪೇನ ಭಗವತಾ ಏವ ಶ್ರೀ ಭಗವಾನ್ ವಾಚ ಅಂತಲೇ ಆರಂಭಿಸಿರೋದು. ರಥ್ಯಾ ಪುರುಷ ಅಂದರೆ ದಾರಿ ಹೋಕ ಅಂತ ಅರ್ಥ. ಬೀದಿಲಿ ಹೋಗ್ತಿರೋ ಅವನೊಬ್ಬ ಹೇಳ್ತಾ ಇರೋದಲ್ಲ, ಇದು ಸಾಕ್ಷಾತ್ ಪರಮಾತ್ಮ ಭಗವಾನ್ ಹೇಳಿರೋದು. ಅವನಿಗೆ ಶ್ರುತಿ ಹೇಳುತ್ತೆ, ತ್ವಮೇವ ತ್ವಾಂ ವೇತ್ಥಯೋಸಿ ಸೋಸಿ. ಕಾಟಕದಲ್ಲಿ ಬರುತ್ತೆ, ಯಜುರ್ವೇದ ಕಾಟಕದಲ್ಲಿ. ನೀನು ಹೇಗಿದೆಯಾ ಅನ್ನೋದನ್ನು ನಿನಗೆ ತಿಳಿದಿದೆ ಅಷ್ಟೇ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತು, ಸೋ ಅಂಗವೇದ ಯದಿ ವಾನವೇದ. ಇದು ಯಜುರ್ವೇದದಲ್ಲಿ ಬರುತ್ತೆ, ಋಗ್ವೇದದಲ್ಲಿ ಬರುತ್ತೆ. ಕುತಾಜಾತ ಕುತ ಇಯಂ ವಿಸೃಷ್ಟಿ. ಎಲ್ಲಿಂದ ಬಂದ್ವಿ ನಾವು, ಯಾರು ಸೃಷ್ಟಿ ಮಾಡಿದ್ರು, ಯಾರು ತಿಳಿದ್ರು ಇದನ್ನ, ಯಾರಿಗಾರು ತಿಳಿಯಕ್ಕೆ ಸಾಧ್ಯವೇ ಇದು ಅಂತ ಹೇಳ್ಬಿಟ್ಟು, ಸೋ ಅಂಗವೇದ. ಅವನು ತಿಳಿದಿರ್ಬೋದು, ಅಂಗ ಅಂದರೆ ಆ ಪರಮಾತ್ಮನಿಗೆ ಹೇಳ್ತಾ ಇರೋದು. ಅವನು ತಿಳಿದಿರ್ಬೋದು, ಯದಿವಾ ನವೇದ, ಇಲ್ಲ ಅವನಿಗೂ ತಿಳಿದಿದೆಯೋ ಇಲ್ವೋ ಅಂತ ಶ್ರುತಿ ಹೇಳುತ್ತೆ. ಅಂದರೆ ಅವನಿಗೆ ಮಾತ್ರವೇ ತಿಳಿಯಕ್ಕೆ ಸಾಧ್ಯ. ಅಂತಹ ಪರಮಾತ್ಮ ಹೇಳಿರೋ ಮಾತಿದು. ಇತ್ಯುಕ್ತೇನ ಭಗವತ ಸ್ವೇನೈವ ಸ್ವಸ್ಯ ಸ್ವಶರೀರಭೂತ ಜೀವಾನಾಂಚ ತತ್ವಂ ಮುಕ್ತಮಿತಿ ಪ್ರತೀಯತೆ ಇತಿ ಅಭಿಪ್ರಾಯ. ಇಲ್ಲಿ ಭಾಷಿಕಾರ ಬರೆಯುವಾಗ ಏನು ತಿಳಿದು ಬರುತ್ತೆ ಇದರಲ್ಲಿ ಅಂದರೆ, एवं भगवतः सर्वेश्वरात् आत्मनां भेदः पारमार्थिक इति भगवतः एव मुक्तमिति प्रतीयते ಏನು ತಿಳಿದು ಬರುತ್ತೆ ಅದನ್ನು ಇಲ್ಲಿ ವಿವರಿಸ್ತಾರೆ. ಈ ರೀತಿ ಶ್ರುತಿ ಹೇಳಿರುವಂತಹ ಇಂತಹ ಪರಮಾತ್ಮನಿಂದ ಸ್ವೇನೈವ ಸ್ವಸ್ಯ ಸ್ವಶರೀರಭೂತ ಜೀವಾನಾಂ ಚ ತತ್ವಂ ಉಕ್ತಂ ಇತಿ ಪ್ರತೀಯತೆ. ಅಜ್ಞಾನ ಮೋಹಿತಂ ನಹಿ ಸ್ವಯಂ ಬಂಭ್ರಮ್ಯಮಾಣಸ್ಯ ಆಪ್ತೇನಾಪಿ ಭ್ರಾಂತಿರೇವ ಉತ್ಪಾದನೀಯ ಇತಿ ಭಾವಃ. ಇವನಿಗೆ ಮೊದಲಿಗೆ ಒಬ್ಬನಿಗೆ ಭ್ರಾಂತಿ ಇದೆ ಅಂತ ಇಟ್ಕೊಂಡ್ರೆ ಅವನು ಇನ್ನೊಬ್ರಿಗೂ ಭ್ರಾಂತಿವೇ ಉಂಟು ಮಾಡಬೇಕಾಗಿಲ್ವಲ್ಲ. ತನಗೆ ಭ್ರಾಂತಿ ಇದ್ರೆ ಇನ್ನೊಬ್ರಿಗೂ ಭ್ರಾಂತಿ ಉಂಟು ಮಾಡಬೇಕೆ ಅಂತ ಅರ್ಥ. ನಹಿ ಸ್ವಯಂ ಬಂಭ್ರಮ್ಯಮಾಣಸ್ಯ, ಆಪ್ತನಾಗಿದ್ದಾನೆ ಆದರೆ ಅವನೇ ಮೋಹಗೊಂಡಿದ್ದಾನೆ, ಅವನೇ ಭ್ರಮೆಯನ್ನು ಹೊಂದಿದ್ದಾನೆ. ಅವನಿಂದ ಭ್ರಾಂತಿಯ ಉತ್ಪಾದನೆ ಮಾಡಬೇಕಾ, ಉತ್ಪಾದನೀಯ ಅಂತ ಹೇಳ್ಬಿಟ್ಟು ಬುದ್ಧಾದಿ ಅವತಾರೇಣ ಅಸುರಾದಿಭ್ಯ ಇವ ಅಯಂ ಉಪದೇಶ ಕಿಂ ನ ಸ್ಯಾತ್ ಇತನ್ನಿವೃತ್ತಯೇ. ಇಲ್ಲಿ ಪೂರ್ವ ಪಕ್ಷಿ ಹೇಳೋ ಮಾತಿದು. ನಹಿ
ಸ್ವಯಂ ಬಂಭ್ರಮಣ ಮಾನಸ್ಯ ಆಪ್ತೇನಾಪಿ ಭ್ರಾಂತಿರೇವ ಉತ್ಪಾದನೀಯ. ನನಗೆ ಭ್ರಮೆ ಇದ್ರೂ ಇನ್ನೊಬ್ಬರಿಗೆ ಸರಿಯಾದ ಉಪದೇಶ ಮಾಡ್ಬೋದಲ್ಲ. ಈ ಪೂರ್ವ ಪಕ್ಷಿ ಹೇಳೋ ಮಾತು ಹೀಗೆ. ಇನ್ನೊಬ್ಬರಿಗೆ ನಾನು ತತ್ವವನ್ನು ಉಪದೇಶ ಮಾಡ್ಬೋದು, ನನಗೆ ಭ್ರಮೆ ಇರ್ಬೋದು, ಇನ್ನೊಬ್ರಿಗೂ ಭ್ರಮೆ ಉಂಟು ಮಾಡಬೇಕಾಗಿದೆ ಅಂತ ಏನು ನಿಯಮ ಇಲ್ವಲ್ಲ. ಯಾಕೆ ಅಂದರೆ ಇಲ್ಲಿ ಹೇಳ್ತಾರೆ, ಈ ವಿಷ್ಣು ಪುರಾಣದಲ್ಲಿ ಬರುತ್ತೆ, ಅಸುರರೆಲ್ಲ ಯಾಗಗಳನ್ನೆಲ್ಲ ಮಾಡಿ ಫಲಗಳನ್ನೆಲ್ಲ ಪಡೆದುಕೊಂಡು ಬಿಟ್ರು. ಆಗ ದೇವತೆಗಳಿಗೆಲ್ಲ ಭಯ ಬಂದ್ಬಿಡ್ತು. ಪರಮಾತ್ಮನನ್ನು ಹೋಗಿ ಶರಣಾಗತಿ ಮಾಡ್ತಾರೆ. ಮಾಡಿದಾಗ ಅವನು ಒಬ್ಬ ಸನ್ಯಾಸಿ ಹಂಗೆ ಬರ್ತಾನವನು, ದಿಗಂಬರ ಸನ್ಯಾಸಿ ಥರ ಬರ್ತಾನವನು. ದಿಗಂಬರನಂತೆ ಬಂದು ಅವ್ರಿಗೆಲ್ಲ ವೇದಗಳೆಲ್ಲ ಬರೀ ಪ್ರಮಾಣವಲ್ಲ, ಅಲ್ಲಿ ಹೇಳಿರೋದೆಲ್ಲ ಬರೀ ಸುಳ್ಳು, ಹೀಗೆಲ್ಲ ಹೇಳಿ ಅವರ ಬುದ್ಧಿ, ಅವರಿಗೆ ಮನಸ್ಸಲ್ಲಿ ಮೋಹ ಉಂಟು ಮಾಡಿಬಿಡ್ತಾನೆ. ಅವರಿಗೆ ವೇದಗಳ ನಂಬಿಕೆಯನ್ನು ಹೋಗಿಸ್ಬಿಡ್ತಾನೆ ಅಸುರರಿಗೆ. ಆ ರೀತಿ ಅಲ್ಲಿ ಬುದ್ಧಾವತಾರದಲ್ಲಿಯೂ ಹಾಗೆಯೇ ಅಹಂ ಮೋಹಿಷ್ಯಾಮಿ ಮಾನವಾನ್, ಅಹಂ ಶುದ್ಧಾದನೋ ಭೂತ್ವ ಮೋಹಿಷ್ಯಾಮಿ ಮಾನವಾನ್ ಅಂತ ಒಂದು ವಾಕ್ಯವಿದೆ. ಶುದ್ಧೋದನೋ ಭೂತ್ವ ಮೋಹಿಷ್ಯಾಮಿ ಮಾನವಾನ್, ಮೋಹ ಉಂಟು ಮಾಡ್ತೀನಿ, ಇದೆಲ್ಲ ವಾಕ್ಯಗಳಿದೆ. ಬುದ್ಧಾವತಾರ ಮಾಡಿ ಅಸುರರಿಗಳೆಲ್ಲ ಮಾಡಿದ್ರಲ್ಲ, ಆ ರೀತಿ ಯಾಕೆ ಆಗಬಾರದು ಇದು ಅಂತಲೂ ಒಂದು ಅರ್ಥ. ಅಸುರರಿಗೆ ಉಪದೇಶ ಮಾಡಿರೋದು ಬುದ್ಧಾದಿ ಅವತಾರೇಣ ಅಸುರಾದಿಭ್ಯ ಇಯಂ ಉಪದೇಶ ಖಿನ್ನ ಸ್ಯಾತ್ ಅಂತ ಹೇಳಿದ್ರೆ, ಇಲ್ಲಿ ಏನಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಅಂತ ಹೇಳಿದ್ರೆ, ಅಜ್ಞಾನ ಮೋಹಿತಂ ಪ್ರತಿ ನಿವೃತ್ತಯೇ ಪಾರಮಾರ್ಥಿಕ ನಿತ್ಯತ್ವ ಉಪದೇಶ ಸಮಯೇ. ಅಜ್ಞಾನವನ್ನು ಹೋಗ್ಸಕ್ಕೆ ಮಾಡಬೇಕು, ಅಜ್ಞಾನ ಉಂಟು ಮಾಡೋಕ್ಕೆ ಮಾಡೋದಿಲ್ಲ. ಅಜ್ಞಾನದಿಂದ ಮೋಹಿತವಾದವರಿಗೆ ಅದನ್ನು ನಿವೃತ್ತಿ ಮಾಡೋಕ್ಕೋಸ್ಕರ ಪರಮಾರ್ಥವನ್ನು ಉಪದೇಶ ಮಾಡಬೇಕೇ ಹೊರತು ಅದನ್ನು ಮತ್ತೆ ಅವರಿಗೆ ಅಜ್ಞಾನವನ್ನೇ ಉಂಟು ಮಾಡೋದು ಏನು ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಅಸುರರು ಹಾಗೆಯೇ ಅವರು ಮೊದಲೇ ಅಜ್ಞಾನದಲ್ಲಿದ್ದವರು ಕೂಡ ಮತ್ತೆ ಅವರನ್ನು ಮೋಹಗೊಳಿಸಿದ್ರೆ ಏನು ಪ್ರಯೋಜನ? ಆದ್ದರಿಂದ ಅದನ್ನು ನಿವೃತ್ತಿಗೊಳಿಸಬೇಕು. ಆದ್ದರಿಂದ ಮೋಹ ನಿವೃತ್ತ್ಯರ್ಥ ಗೀತೋಪನಿಷತ್ ಭವದ್ಭಿರಪಿ ಸ್ವೀಕೃತ್ಯ ವ್ಯಾಖ್ಯಾನಾದಿ ಚ ಕೃತಂ ಇತಿ ಭಾವ. ನೀವು ಹಾಗೆಯೇ ಗೀತೋಪನಿಷತ್ ಯಾಕಿದೆ ಅಂತ ಹೇಳಿದ್ರೆ, ಒಬ್ಬನಿಗೆ ಆಗಲೇ ಭ್ರಮೆ ಇದೆ, ಅವನಿಗೆ ಒಬ್ಬ ಆಪ್ತ ಹೋಗಿ ಮತ್ತೆ ಭ್ರಮೆಯನ್ನೇ ಉಂಟು ಮಾಡಬೇಕಾಗಿಲ್ಲ ಅಂತ ಇಲ್ಲಿ ಅರ್ಥ. ಹೇಗೆ ಅಂದರೆ, ಸ್ವಯಂ ಸಂಭ್ರಮ ಮಾನಸ್ಯ, ಒಬ್ಬನಿಗೆ ಭ್ರಮೆ ಉಂಟಾಗ್ಬಿಟ್ಟಿದೆ, ಆಗಲೇ ಅರ್ಜುನನಿಗೆ ಮೋಹ ಉಂಟಾಗಿದೆ. ಅರ್ಜುನನಿಗೆ ಆಪ್ತನಾದ ಕೃಷ್ಣ ಅವನಿಗೆ ಮತ್ತೆ ಮೋಹವನ್ನೇ ಉಂಟು ಮಾಡಬೇಕಾಗಿಲ್ವಲ್ಲ. ಅದ್ಯಾಕೆ, ಹೇಗೆ ಉಂಟು ಮಾಡಿದ್ರೆ ಹೇಗಿರುತ್ತೆ? ಆವಾಗ ಆಗಲೇ ಮೋಹ ಇದೆ ಅವನಿಗೆ, ಮತ್ತೆ ಅವನಿಗೆ ಭ್ರಮೆ ಉಂಟು ಮಾಡಬೇಕಾಗಿಲ್ಲ. ಮತ್ತೆ ಬುದ್ಧ ಮೊದಲ ಅವತಾರ ಮಾಡಿ ಅಸುರಗಳಿಗೆ ಉಪದೇಶ ಮಾಡಿದ್ದು ಇಲ್ಲಿ ಯಾವ ಅರ್ಥದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನು ಹೇಳಿರೋದು, ಅಸುರರಿಗೆ ಆಗಲೇ ಮೋಹ ಇತ್ತು, ಬುದ್ಧ ಅವತಾರ ಮಾಡಿ ಮತ್ತೆ ಅವರು ಮೋಹ ಉಂಟು ಮಾಡಿದ. ಹೀಗೆ ಹೇಳಿದ್ರೆ ಅದಕ್ಕೇನು ಅವಶ್ಯಕತೆಯೇ ಇಲ್ಲ, ಅವ್ರಿಗಾಗಲೇ ಮೋಹ ಇದೆ, ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೋಹ ಉಂಟವನಿಗೆ ನಿವೃತ್ತಿ ಮಾಡೋಕ್ಕೋಸ್ಕರ ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ ಅನ್ನೋದು. ಆ ರೀತಿಯ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು ಇಲ್ಲಿ. ಸ್ವಯಂ ಸಂಭ್ರಮಣ ಮಾನಸ್ಯ ಅಂದರೆ ತಾನಾಗಿ ಮೊದಲಿಯೇ ಭ್ರಮೆ ಹೊಂದಿದ್ದಾನೆ, ಅವನಿಗೆ ಒಬ್ಬ ಆಪ್ತನಾದವನು ಭ್ರಾಂತಿಯನ್ನೇ ಮತ್ತೆ ಉತ್ಪಾದನೆ ಮಾಡಿದ್ರೆ, ಮೊದಲೇ ಇದೆ ಅವನಿಗೆ ಭ್ರಾಂತಿ, ಮತ್ತೆ ಉತ್ಪಾದನೆ ಮಾಡಬೇಕಾಗಿಲ್ಲ. ಹಾಗೆಯೇ ಬುದ್ಧಾವತಾರ ಮಾಡಿ ಅಸುರರಿಗೆ ಹೋಗಿ ಅವನು ಉಪದೇಶ ಮಾಡಿದ್ರೆ, ಅಸುರರಿಗೆ ಆಗಲೇ ಮೋಹವಿದೆ, ಅವರಿಗೆ ಮತ್ತೆ ತಪ್ಪಾದ ಅರ್ಥಗಳನ್ನು ಉಪದೇಶ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಮೋಹವನ್ನು ಹೋಗಿಸೋಕ್ಕೋಸ್ಕರ ಉಪದೇಶ ಮಾಡ್ತಿದ್ದಾನೆ ಕೃಷ್ಣ. ಆದ್ದರಿಂದ ಮೋಹ ನಿವೃತ್ತ್ಯರ್ಥವೇ ಗೀತೋಪನಿಷತ್ತು ಅಂತ ಪೂರ್ವ ಪಕ್ಷಿಯು ಒಪ್ಕೊಂಡಿದ್ದಾರೆ. ಅವರು ವ್ಯಾಖ್ಯಾನದಲ್ಲಿ ಹೇಳೋದು ಮೋಹ ನಿವೃತ್ತಿಗೋಸ್ಕರ ಗೀತೋಪನಿಷತ್ತು ಅಂತ ಹೇಳಿ. ಅಂತಹ ಉಪದೇಶದಲ್ಲಿ ಪರಮಾರ್ಥವನ್ನು ಉಪದೇಶ ಮಾಡಬೇಕೇ ಹೊರತು ತಪ್ಪಾದ ಅರ್ಥವನ್ನು ಉಪದೇಶ ಮಾಡೋದು ಉಪಪನ್ನವಲ್ಲ ಅಂತ ಹೇಳ್ತಿದ್ದಾರೆ. ದೇಹ ಭೇದಾಭಿಪ್ರಾಯೇಣ ಬಹುವಚನ, ಇದು ಪೂರ್ವ ಪಕ್ಷಿ ಹೇಳೋದು ಇದು. ನ ಆತ್ಮಭೇದಾತ್ ಇತಿ ಶಂಕರೋಕ್ತಂ ದೂಷಯತಿ. ಹೇಳಿದ್ರೆ ಬಹುವಚನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಮೆ ನೇಮೆ ಜನಾಧಿಪಾಹ ವಯಂ ಇದೆಲ್ಲ ಹೇಳಿರೋದು ಆತ್ಮಭೇದದಿಂದ ಅಲ್ಲ, ದೇಹಭೇದದಿಂದ ಅಷ್ಟೇ. ಏಕಜೀವವಾದ ಅನ್ನೋ ತತ್ವಮುಕ್ತ ಕಲಾಪದಲ್ಲಿಯೇ ಅದನ್ನು ನಿರಸನ ಮಾಡ್ತಾರೆ ಸ್ವಾಮಿ ದೇಶಿಕನ್. ಅದನ್ನೇ ಬೇರೆಯಾಗಿ ತೆಗೆದುಕೊಂಡು 2 ಶ್ಲೋಕಗಳಲ್ಲಿ ಏಕಜೀವವಾದವನ್ನು ನಿರಸನ ಮಾಡ್ತಾರೆ. ಅಲ್ಲಿ ಎಲ್ಲ ಶರೀರಗಳಲ್ಲಿಯೂ ನನ್ನ ಶರೀರದಲ್ಲಿ ಆತ್ಮ ಇರೋ ಹಾಗೆ ಎಲ್ಲ ಶರೀರದಲ್ಲೂ ಆತ್ಮ ಇದ್ದಾನೆ ಅಂದರೆ, ಎಲ್ಲ ಶರೀರಗಳು ಮಾತ್ರ ಇರ್ಬೋದಲ್ಲ, ಆತ್ಮ ಇದ್ದಾನೆ ಅಂತ ಹೇಗೆ ಹೇಳ್ತೀರಾ? ಶರೀರ ಮಾತ್ರ ಓಡಾಡ್ತಾ ಇರ್ಬೋದು, ಆತ್ಮ ಒಬ್ಬನೇ ಇರಬೇಕಲ್ಲ, ಎಲ್ಲದರಲ್ಲಿಯೂ ಒಬ್ಬನೇ ಆತ್ಮ ಇರ್ಬೋದು.
ಅಥವಾ ಒಂದರಲ್ಲಿ ಆತ್ಮ ಇದ್ದು ದೇಹದಲ್ಲಿ ಮಾತ್ರವೇ ಭೇದ ಇರಬಹುದು. ಹೀಗೆಲ್ಲ ಯಾಕೆ ಇರಬಾರ್ದು? ಇದೆಲ್ಲ ವಾದಗಳು. ಅದರಲ್ಲಿ ಆತ್ಮಭೇದ ಸತ್ಯವಲ್ಲ, ದೇಹಭೇದ ಅಂತಾನು ಹಾಗೆ ಅರ್ಥ ಮಾಡಿದ್ರೆ ಪಾರಮಾರ್ಥಿಕವಾದದ್ದು ಈ ಭೇದ ಅನ್ನೋದು ತಿಳಿದು ಬರುತ್ತೆ ನಮಗೆ. ನಹಿ ಅಸೌ ನತ್ವೇವಾಹಂ ಇತ್ಯಾದಿ ಗ್ರಂಥಃ ಭ್ರಾಂತಿ ನಿವೃತ್ತ್ಯರ್ಥೋ ಮಂತ್ರಪಾಠ ಯೇನ ಭೇದ ನಿರ್ದೇಶಸ್ಯ ಅನ್ಯಪರತಾಂ ಮನ್ಯೇಮಹಿ ಕಿಂತು ಅಸೌ ತತ್ವಾರ್ಥೋಪದೇಶ ರೂಪಃ ಇತಿ ಭಾವಃ. ಅದರಿಂದ ಇದು ತತ್ವಾರ್ಥವನ್ನು ಉಪದೇಶ ಮಾಡೋಕ್ಕೋಸ್ಕರ ಇರೋದು. ಇದು ಬರೀ ಭೇದ ನಿರ್ದೇಶಕ್ಕೆ ಬೇರೆ ಯಾವ ಅರ್ಥವನ್ನು ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಇದು ಬರೀ ಒಂದು ಮಂತ್ರ ಪಾಠ ಅಲ್ಲ, ಇದು ತತ್ವವನ್ನು ಉಪದೇಶ ಮಾಡ್ತಾ ಇರೋದು. ಮಂತ್ರಪಾಠ ಅಂತಂದ್ರೆ ಇಲ್ಲಿ ಭ್ರಾಂತಿ ನಿವೃತ್ತ್ಯರ್ಥ ಮಂತ್ರಪಾಠ ಅಂತ ಹೇಳಿದ್ರೆ ಏನಂದ್ರೆ ಬರೀ ಮಂತ್ರದಿಂದಲೇ ಅವನಿಗೆ ಗರುಡ ಮಂತ್ರ ಹೇಳಿದ್ರೆ ಹೋಗ್ಬಿಡುತ್ತೆ, ಅವನಿಗೆ ವಿಷ ಹೋಗ್ಬಿಡುತ್ತೆ. ಗರುಡ ಮಂತ್ರ ಹೇಳಿದ್ರೆ ಆಗ ಗರುಡ ಮಂತ್ರಕ್ಕೆ ಅರ್ಥ ಉಪದೇಶ ಮಾಡೋದೆಲ್ಲ ಮುಖ್ಯ. ಅಲ್ಲಿ ಮಂತ್ರದ ಪ್ರಭಾವದಿಂದಲೇ ವಿಷಯ ಹೋಗ್ಬಿಡುತ್ತೆ. ಈ ರೀತಿಯಾದ ಮಂತ್ರಪಾಠ ಅಲ್ಲ ಇದು. ಇಲ್ಲಿ ತತ್ವಾರ್ಥವನ್ನು ಉಪದೇಶ ಮಾಡ್ತಾ ಇರೋದು. ತತ್ವಾರ್ಥವನ್ನು ಉಪದೇಶ ಮಾಡ್ತಿರುವಾಗ ಇದಕ್ಕೆ ಅರ್ಥಪೂರ್ಣವಾಗಿ ವ್ಯಾಖ್ಯಾನ ಮಾಡಬೇಕು. ಅರ್ಥವು ಸಾರ್ಥಕವಾಗಬೇಕು ಈ ಉಪದೇಶ, ಹಾಗೆ ಅದಕ್ಕೆ ಅರ್ಥ ಮಾಡಬೇಕು. ಆದ್ದರಿಂದ ಅಹಮಿತಿ ಪ್ರತ್ಯಕ್ತ್ವೇನ, ತ್ವಮಿತಿ ಸ್ವಾಭಿಮುಖ ಚೇತನಾಂತರತ್ವೇನ, ಇಮೇ ಇತಿ ಸ್ವಪರಾಂಗುಖ ಅನೇಕ ಚೇತನತ್ವೇನ, ಸರ್ವೇ ಇತಿ ಏಕೋಪಾಧಿ ಸಂಗೃಹೀತ ಅನೇಕ ವ್ಯಕ್ತಿತ್ವೇನ, ವಯಂ ಇತಿ ಸ್ವೇನ ಸಹ ಆತ್ಮತೆಯ ಏಕವರ್ಗೀಕೃತ ಅನಂತ ವ್ಯಕ್ತಿತ್ವೇನ ಇತಿ ಭಾವಃ. ಎಷ್ಟು ವಿಧವಾಗಿ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ತತ್ವಾರ್ಥ ಉಪದೇಶ ಮಾಡ್ತಿರೋದು. ಅರ್ಥಗಳು ಏನೇನು ಅರ್ಥಗಳು ನಾವಿಲ್ಲಿ ತಿಳಿಬೇಕಿದ್ರಲ್ಲಿ ಅಂದರೆ ಅಹಂ ಅಂತ ಮೊದಲು ಹೇಳ್ದ, ನತ್ವೇವ ಅಹಂ ಜಾತುನಾಸಂ, ನ ತ್ವಂ ತ್ವಂ ಅಂತ ಹೇಳ್ದ. ಆಮೇಲೆ ನೇ ಮೇ ಜನಾಧಿಪಾಹ, ನ ಇಮೇ ಅಹಂ ತ್ವಂ ಇಮೇ, ಸರ್ವೇ ವಯಂ ಅಂತ ಹೇಳ್ದ. ಅಹಂ ಅತಃ ಪರಂ, ಸರ್ವೇ ಇತಃ ಪರಂ ಅಂತ ಹೇಳಿದ್ರು. ಸರ್ವೇ ವಯಂ, ಇಷ್ಟು ಶಬ್ದಗಳು ಬಂದಿದೆ. ಅಹಂ ಅನ್ನೋದು ಪ್ರತ್ಯಕ್ತ್ವದಿಂದ ತನ್ನನ್ನು ತಾನು ತಿಳಿಸುತ್ತೆ. ಅಲ್ಲಿ ಅಂತರ್ಯಾಮಿತ್ವದ ಒಂದು ಕಾರಣದಿಂದ ಕೃಷ್ಣನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಿದ್ರು. ತ್ವಂ ಅನ್ನೋದು ಸ್ವಾಭಿಮುಖ ಚೇತನಾಂತರತ್ವೇನ, ತನ್ನ ಎದುರುಗಡೆ ಇರುವ ಅಭಿಮುಖನಾಗಿ ಇರುವ ಇನ್ನೊಬ್ಬ ಚೇತನ ಅರ್ಜುನನಿಗೆ. ಇಮೇ ಇತಿ ಸ್ವಪರಾಂಗುಖ ಅನೇಕ ಚೇತನತ್ವೇನ, ತಾನು ಮತ್ತೆ ಬೇರೆ ಎಲ್ಲರೂ ಕೂಡ, ಎಲ್ಲ ಚೇತನರುಗಳು ಕೂಡ. ಸರ್ವೇ ಇತಿ ಏಕೋಪಾಧಿ ಸಂಗೃಹೀತ ಅನೇಕ ವ್ಯಕ್ತಿತ್ವೇನ, ಸರ್ವೇ ಅನ್ನೋದು ಒಂದು ಉಪಾಧಿ ಅಂದರೆ ಎಲ್ಲರೂ ಆತ್ಮರುಗಳು ನಿತ್ಯರಾದವರು ಅನ್ನುವಂತಹ ಒಂದು ಅನೇಕ ವ್ಯಕ್ತಿಗಳನ್ನು ಕುರಿತು ಹೇಳಿರೋದು. ವಯಂ ಇತಿ ಸ್ವೇನ ಸಹ ಆತ್ಮತೆಯ ವರ್ಗೀಕೃತ ಅನಂತ ವ್ಯಕ್ತಿತ್ವೇನ, ತನ್ನೊಡನೆ ಎಲ್ಲರನ್ನೂ ಆತ್ಮರು ಅನ್ನುವ ಒಂದು ಗುಂಪಾಗಿ ಮಾಡಿ ಹೇಳಿರೋದು. ಈ ತತ್ವ ವಿಭಾಗ ಮಾಡುವಾಗ ಅನೇಕ ವಿಧದಲ್ಲಿ ವಿಭಾಗ ಮಾಡ್ಬೋದು. ಚಿತ್ ಈಶ್ವರ ಅಂತ ಒಂದು ವಿಭಾಗ ಮಾಡ್ಬೋದು, ಇನ್ನೊಂದು ವಿಭಾಗದಲ್ಲಿ ಆತ್ಮ ಅನಾತ್ಮ ಅಂತ ಎರಡು ಭಾಗ ಮಾಡ್ಬೋದು. ತತ್ವಗಳಲ್ಲಿ ಆತ್ಮ ಅನಾತ್ಮ ಎರಡೇ ಭಾಗ ಸಾಕು ಮಾಡೋದಕ್ಕೆ. ತತ್ವಗಳಲ್ಲಿ ದ್ರವ್ಯಗಳಲ್ಲೆಲ್ಲ ಆತ್ಮ ಅಂದರೆ ಪರಮಾತ್ಮ, ಜೀವಾತ್ಮ. ಅನಾತ್ಮ ಅನ್ನೋದು ಮಿಕ್ಕಿದೆಲ್ಲ ಅನಾತ್ಮದಲ್ಲಿ ಸೇರಿಸ್ಬಿಡ್ಬೋದು. ಆತ್ಮ ಅನಾತ್ಮ ಭೇದ ಎರಡೇ ವಿಭಾಗ ಮಾಡ್ಬೋದು. ಹಾಗೆ ತನ್ನನ್ನು ಸೇರಿಸಿ ಈ ಜೀವಾತ್ಮರುಗಳೆಲ್ಲ ಆತ್ಮರ ಗುಂಪಿಗೆ ಸೇರಿದವರು ಅಂತ ತನ್ನೊಡನೆ ಒಂದೇ ವರ್ಗದಲ್ಲಿ ಹಾಕಿ ಅನಂತ ವ್ಯಕ್ತಿಗಳು ಇರೋದು ವಯಂ ಅನ್ನುವಂತಹ ಬಹುವಚನದಿಂದ ಹೇಳಿರೋದು. ಇದೆಲ್ಲವೂ ಕೂಡ ಪರಮಾರ್ಥವಾಗಿ ಹೇಳಿರುವಂತಹ ವಿಷಯ ಅಂತ ಹೇಳ್ತಿದ್ದಾರೆ. ಇತಿ ವ್ಯಪದೇಶಾತ್ ನಹಿ ಅತ್ರ ನಾಹಂ ಇತಿ ಕಿಂಚಿದಸ್ತಿ ನ ಚ ತ್ವಂ ನ ಚ ಅಪಿ ಅನ್ಯಃ ಇತಿ ಪ್ರತ್ಯಾದೇಶಃ ಕೃತಃ ಇತಿ ಭಾವಃ. ಇದಕ್ಕೆ ವಿರುದ್ಧವಾಗಿ ಇಲ್ಲದೆ ಹೋಗಿದ್ದಿದ್ರೆ ತತ್ವಾರ್ಥದಲ್ಲಿ ನಾಹಂ ಅಂತ ಹೇಳಬೇಕಾಯಿತು. ಕಿಂಚಿದಸ್ತಿ ನಾಹಮಿತಿ ಕಿಂಚಿದಸ್ತಿ ನ ತ್ವಮಿತಿ ನಪಿ ಅನ್ಯಃ ಮೊದಲಾದ್ದು ಹೇಳಬೇಕಾಯಿತು ಹೊರತು ಅಹಂ ತ್ವಂ ವಯಂ ಸರ್ವೇ ಇಮೆ ಇದೆಲ್ಲ ಹೇಳಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಭಾಸ್ಕರ ಮತದಲ್ಲಿ ಭೇದಸ್ಯ ಸತ್ಯೋಪಾಧಿ ಪ್ರಯುಕ್ತತ್ವಾತ್ ಭೇದ ನಿರ್ದೇಶ ಉಪಪದ್ಯತೆ ಇತಿ ಶಂಕಾಯಾಂ ತತ್ರಾಪಿ ಸಾಮಾನ್ಯತಃ ಉಕ್ತಂ ದೂಷಣಂ ಪರಿಹಾರ್ಯಂ ಇತ್ಯಾಹ ಔಪಾಧಿಕ ಭೇದವಾದದಲ್ಲಿಯೂ ಭೇದವಾದದಲ್ಲಿ ಹೇಳುವಾಗ ಔಪಾಧಿಕ ಭೇದವಾದಿಗಳು ಅವರು ಭಾಸ್ಕರರು
ಅದರಲ್ಲಿ ಉಪಾಧಿಯಿಂದ ಭೇದ, ಉಪಾಧಿ ಸತ್ಯವಾದದ್ದು ಅಂತ ಹೇಳಿದ್ರು ಭಾಸ್ಕರರು. ಶಂಕರರು ಉಪಾಧಿಯು ಮಿಥ್ಯೆ ಅಂತ ಹೇಳಿದ್ರೆ, ಉಪಾಧಿ ಸತ್ಯ ಅಂತ ಹೇಳಿದ್ರು. ಉಪಾಧಿ ಸತ್ಯವಾದ್ದರಿಂದ ಭೇದ ಅನೇಕ ಶರೀರಗಳಿಂದ ಆಗಿದೆ ಅಂತ ಹೇಳ್ಬೋದಲ್ಲ. ನಿಜವಾದ ಉಪಾಧಿಯಿಂದ ಭೇದ ಬಂದಿರೋದು ಭೇದ ಆ ರೀತಿ ಹೇಳ್ಬೋದಲ್ಲ. ಶರೀರಗಳಲ್ಲಿ ಭೇದವಿದೆ, ಆ ಭೇದ ಹೆಚ್ಚು ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ ಜೀವರುಗಳೆಲ್ಲ ಬ್ರಹ್ಮನಿಗಿಂತ ಬೇರೆ ಅಲ್ಲ. ಬ್ರಹ್ಮನಿಗೆ ಜೀವಭಾವ ಬಂದಿರೋದ್ರಿಂದ ಅವರ ಸುಖ ದುಃಖಗಳನ್ನೆಲ್ಲ ಇವನೇ ಅನುಭವಿಸ್ತಾ ಇರಬೇಕು. ಬ್ರಹ್ಮನೇ ಜೀವಭಾವದಿಂದ ಅನೇಕ ಶರೀರದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವರ ಸುಖಗಳೆಲ್ಲ ಇವನೇ ಅನುಭವಿಸ್ತಾ ಇರಬೇಕು, ಬ್ರಹ್ಮನೇ ಅನ್ನೋದು ಅಲ್ಲಿ ತಿಳಿಯುತ್ತೆ. ಉಪಾಧಿ ಭೇದ ಉಪಹಿತಸ್ಯ ಪರೋಕ್ತ ಘಟಾಕಾಶಾದಿ ಉದಾಹರಣೇಶು ಅಪಿ ವೇದಾಂಶ ಅತಾತ್ವಿಕತ್ವ ಅಭ್ಯುಪಗಮಪರಃ. ಅಂದರೆ ಇದೆಲ್ಲ ಅವರು ಉಪಾಧೀಕೃತವಾದ ಭೇದದಿಂದಲೂ ಕೂಡ, ಉಪಾಧಿ ಭೇದ ಉಪಹಿತಸ್ಯ, ಉಪಾಧಿಯಿಂದ ಆದ ಭೇದದಿಂದ ಭೇದವನ್ನು ಹೊಂದಿರುವಂತಹವನು, ಅದರಲ್ಲಿ ಪರೋಕ್ತ ಘಟ ಆಕಾಶ ಆಕಾಶಾದಿ ಆಹರಣೇಶು ಅಪಿ, ಘಟ ಆಕಾಶ ಮೊದಲಾದೆಲ್ಲ, ಘಟದಲ್ಲಿ ನೀರು ತಗೊಂಡ್ಬರೋದು ಮೊದಲಾದೆಲ್ಲ ಭೇದಾಂಶವು ಅತಾತ್ವಿಕತ್ವ ಅಭ್ಯುಪಗಮಪರಃ ಅಂದ್ರೆ ತಾತ್ವಿಕವಲ್ಲ ಅಂತ ಒಪ್ಕೊಂಡಿದ್ದಾರೆ. ಆ ರೀತಿ ಅದನ್ನು ಹೇಳ್ತಾರೆ. ಉಪಾಧಿ ಸತ್ಯತ್ವೇಪಿ ಯಥಾ ಏಕಸೇವ ಮುಖ ಚಂದ್ರಾದೇಹೇ ಮಣಿಕೃಪಾಣ ಸರಿ ಸಮುದ್ರಾದಿಭಿ ಸತ್ಯೇರಿಪಿ ಉಪಾಧಿಭಿ ಭೇದ ಅಪಾರಮಾರ್ಥಿಕ. ಅದು ಇಲ್ಲಿ ಭಾಸ್ಕರರ ವಂಶವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏಕಸೀವ ಆಕಾಶಾದೇಹ ಘಟಮಣಿಕಾರ ಸತ್ಯೋಪಾಧಿ ಗುರುಪಿ ಸಂಯೋಗ ಭೇದ ಅತಿರಿಕ್ತೋ ನ ಉಪಾಧ್ಯಾದಿನ ಭೇದ. ಅದೇ ರೀತಿ ಅಂತಃಕರಣ ಭೇದಾದಿಭಿ ಸತ್ಯೈ ಅಪಿ ಉಪಾಧಿಭಿ ನಿರೇವತ್ವೇನ ಚೇತನ ಭೇದನಾದಿ ಅಯೋಗ್ಯಸ್ಯ ಬ್ರಹ್ಮಣ ಭೇದ ಪಾರಮಾರ್ಥಿಕ. ಅವರ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಉಪಾಧಿಕೃತವಾದ ಭೇದ, ಅದರಲ್ಲಿ ಉಪಾಧಿ ಸತ್ಯ ಅಂತ ಹೇಳಿದ್ರು. ಉಪಾಧಿ ಅಂದರೆ ಪ್ರಕೃತಿ, ಶರೀರ ಇಂದ್ರಿಯಗಳ ರೂಪದಲ್ಲಿ ಇದೆ. ಅನೇಕ ಶರೀರಗಳು ಕಂಡು ಬರುತ್ತೆ. ಈ ಶರೀರಗಳೆಲ್ಲ ಮಿಥ್ಯೆ ಅಂತ ಶಂಕರರು ಹೇಳಿದ್ರು. ಅದರಲ್ಲಿರುವ ಆತ್ಮನು ಮಿಥ್ಯ, ಅವನು ಕೂಡ ನಿಜವಲ್ಲ, ಶರೀರಗಳು ನಿಜವಲ್ಲ. ಭಾಸ್ಕರರು ಹೇಳಿದ್ರು ಶರೀರಗಳೆಲ್ಲ ನಿಜ, ಸತ್ಯವಾದದ್ದು. ಅಂದರೆ ಪರಮಾತ್ಮನು, ಈ ಪ್ರಕೃತಿಯು ಎರಡು ಸತ್ಯ, ಜೀವರುಗಳೆಲ್ಲ ಮಿಥ್ಯ ಅಂತೇಳಿ. ಜೀವರುಗಳೆಲ್ಲ ಈ ಪ್ರಕೃತಿಯ ಸಂಬಂಧದಿಂದ ಬ್ರಹ್ಮನಿಗೆ ಜೀವಭಾವ ಬಂದಿದೆ ಹೊರತು ಜೀವರುಗಳು ನಿಜವಾಗಿಯೂ ಇಲ್ಲ ಅಂತ ಹೇಳಿದ್ರು. ಈ ಸತ್ಯ ಉಪಾಧಿ ಸತ್ಯವಾದ್ದರಿಂದ ಭೇದ ಹೇಳ್ಬೋದು ಅಂತ ಅವರು ವಾದ ಮಾಡಿದ್ರೆ ಅದು ಕೂಡ ಸರಿ ಹೋಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಉಪಾಧಿ ಸತ್ಯವಾಗಿದೆ. ಇವಾಗ ಒಬ್ಬನು ತನ್ನ ಮುಖದ ಪ್ರತಿಬಿಂಬವನ್ನು ನೋಡ್ಕೊಳ್ತಾನೆ. ಎಲ್ಲಿ ನೋಡ್ಕೊಳ್ತಾನೆ ಅಂತ ಹೇಳಿದ್ರೆ, ಮುಖವನ್ನ ಮಣಿ ಒಂದು ರತ್ನದಲ್ಲಿ ತನ್ನ ರಿಫ್ಲೆಕ್ಷನ್ ನೋಡ್ಕೊಳ್ತಾನೆ, ಪ್ರತಿಬಿಂಬ. ಕೃಪಾಣ ಅಂದರೆ ಒಂದು ಕತ್ತಿಯಲ್ಲಿ ಅದರಲ್ಲಿ ಫಳಫಳ ಅಂತ ಹೊಳಿತಾ ಇರುತ್ತೆ, ಅದರಲ್ಲಿ ತನ್ನ ಮುಖವನ್ನು ನೋಡ್ಕೋಬಹುದು. ಸರಿತ್ ಒಂದು ಸರೋವರದಲ್ಲಿ ನೋಡ್ಕೋಬಹುದು, ಸಮುದ್ರದಲ್ಲಿ. ಇದೆಲ್ಲ ಬೇರೆ ಬೇರೆ ಉಪಾಧಿಗಳು, ಸತ್ಯವಾದ ಉಪಾಧಿಗಳಿದೆಲ್ಲ. ಮಣಿ ಆಗಲಿ, ಇಲ್ಲ ಕತ್ತಿಯೇ ಆಗಲಿ, ಒಂದು ಸರಿತ್ ಆಗಲಿ, ಇದೆಲ್ಲ ಸರೋವರಗಳು, ಇದೆಲ್ಲ ಪ್ರಕೃತಿ ಆದ್ರಿಂದ ಇದೆಲ್ಲ ಸತ್ಯ. ಆದರೆ ಇವನು ತನ್ನ ರಿಫ್ಲೆಕ್ಷನ್ ನೋಡ್ಕೋತಾ ಇದ್ದಾನೆ. ಈ ಪ್ರತಿಬಿಂಬಗಳೆಲ್ಲ ನಿಜವಲ್ಲ, ಒಬ್ಬನದೇ ಅನೇಕ ಪ್ರತಿಬಿಂಬಗಳು ಬೇರೆ ಬೇರೆ ನಿಜವಾದ ಉಪಾಧಿಗಳಲ್ಲಿ ಕಂಡು ಬಂದು ಬೇರೆ ಬೇರೆ ಕಂಡು ಬರ್ತಾ ಇದೆ. ಮಣಿಯಲ್ಲಿ ಬರ್ತಿರುವ ಪ್ರತಿಬಿಂಬವೇ ಬೇರೆ, ಕತ್ತಿಯಲ್ಲಿ ಕಾಣ್ತಿರೋದೇ ಬೇರೆ. ಅದೇ ಹಾಗೆ ಒಂದು ಸರೋವರದಲ್ಲಿ ಇವನ ಪ್ರತಿಬಿಂಬವನ್ನು ನೋಡಿದ್ರೆ ಅದುವೇ ಬೇರೆಯಾಗಿದೆ. ಇದರಲ್ಲೆಲ್ಲ ವ್ಯತ್ಯಾಸಗಳು ಕಂಡು ಬರುತ್ತಲ್ಲ, ಬೇರೆ ಬೇರೆ ರೂಪ ಕಂಡು ಬರುತ್ತೆ, ವಿಧವಾಗಿರುತ್ತೆ, ಒಂದರಲ್ಲಿ ಅಗಲವಾಗಿರುತ್ತೆ, ಒಂದರಲ್ಲಿ ಚಿಕ್ಕದಾಗಿರುತ್ತೆ. ಈ ರೀತಿ ಎಲ್ಲ ಭೇದಗಳು ಕಂಡು ಬರುತ್ತಲ್ಲ. ಅಲ್ಲಿ ಸತ್ಯೈರಪಿ ಉಪಾಧಿಭಿ ಭೇದ ಅಪಾರಮಾರ್ಥಿಕ. ಉಪಾಧಿಗಳು ಸತ್ಯವಾದರೂ ಭೇದ ಪರಮಾರ್ಥವಲ್ಲ, ಒಬ್ಬನದೇ ತಾನೇ ಎಲ್ಲ ಇತ್ಕೊಂಡು ಬರ್ತಾ ಇರೋದು. ಭೇದ ಹೇಗೆ ಪರಮಾರ್ಥ ಅಂತ ಹೇಳ್ತೀರಾ? ಉಪಾಧಿಗಳು ಸತ್ಯವಾಯಿತು, ಭೇದ ಹೇಗೆ ಪರಮಾರ್ಥ ಅಂತ ಹೇಳ್ತೀರಾ? ಆದ್ದರಿಂದ ಅದೇ ರೀತಿಯಲ್ಲಿ ಏಕಸೇವ ಆಕಾಶಾದೇಹೆ ಘಟಮಣಿಕಾದಿ ಸತ್ಯ ಉಪಾಧಿಭಿರಪಿ ಸಂಯೋಗ ಭೇದ ಅತಿರಿಕ್ತೋ ಉಪಾಧಿನ ಭೇದ ಅಂದ್ರು. ಹೇಳಿದ್ರೆ, ಒಂದು ಆಕಾಶವಿದೆ, ಒಂದು ಘಟವಿದೆ, 10 ಘಟ ಇಟ್ಟಿರ್ತೀವಿ ಒಳಗಡೆ, ಪಾಟ್ಸ್, ಅದರೊಳಗಡೆ ಎಲ್ಲ ಆಕಾಶವಿದೆ. ಅದೇ ರೀತಿ ಇನ್ನೊಂದು ಚಿಕ್ಕ ಒಂದು ಪಾತ್ರೆ ಇದೆ, ಒಂದು ಘಟವಿದೆ, ಮೊದಲಾದೆಲ್ಲ ಇದೆ. ಈ ಆಕಾಶ ಅನ್ನೋದು ಎಲ್ಲದರಲ್ಲಿಯೂ ಇರುತ್ತೆ, ಸ್ಪೇಸು ಎಲ್ಲದರಲ್ಲಿಯೂ ಒಳಗಡೆ ಇರುತ್ತೆ. ಅಲ್ಲಿಯೂ ಕೂಡ ಆಕಾಶಕ್ಕೂ ಆ ಘಟಕ್ಕೂ ಆಗುವ ಸಂಯೋಗವೇ ಅಲ್ಲಿ ಕಾರಣವೇ ಹೊರತು ಆಕಾಶವು ಬೇರೆ ಒಂದು ಆಕಾಶವಾಗಿ ಅಲ್ಲಿ ಒಳಗಡೆ ಇಲ್ಲ.
ಇವ್ರು ಹೇಳೋದು ಬ್ರಹ್ಮ ಒಬ್ಬನೇ, ಶರೀರಗಳಲ್ಲೆಲ್ಲ ಜೀವರುಗಳು ಕಂಡು ಬರ್ತಿರೋದು ಬ್ರಹ್ಮನ ಭಾವ, ಚೇತನರು ಸತ್ಯವಲ್ಲ. ಬ್ರಹ್ಮನಂತೆ ಚೇತನರಂತೆ ನಮಗೆ ತೋರ್ತಾ ಇದ್ದಾರೆ. ಬ್ರಹ್ಮನೇ ಈ ರೀತಿ ಅನುಭವಿಸ್ತಾ ಇದ್ದಾನೆ. ಶರೀರಗಳೆಲ್ಲ ಸತ್ಯ, ಜೀವಾತ್ಮರುಗಳು ಸತ್ಯವಲ್ಲ. ಬ್ರಹ್ಮನಿಗೆ ಜೀವಾತ್ಮರುಗಳ ಒಂದು ಭಾವ ಬಂದುಬಿಟ್ಟಿದೆ ಅಜ್ಞಾನದಿಂದ, ಉಪಾಧಿಯ ಸಂಬಂಧದಿಂದ. ಇದು ಹೀಗೆ ಹೇಳ್ತಾರೆ. ಇದಾದರೂ ಇದು ಇಲ್ಲಿ ಹೇಗೆ ಅದು ಸರಿ ಹೋಗೋದಿಲ್ಲ. ಉಪಾಧಿ ಸತ್ಯವಾದರೆ ಭೇದ ಸತ್ಯ ಅಂತ ಯಾಕೆ ಹೇಳಬಾರ್ದು? ಭೇದ ದರ್ಶನ ಆಗ್ಬೋದಲ್ಲ ಅಂದರೆ, ಉಪಾಧಿ ಸತ್ಯವಾದರೂ ಆಗೋದಿಲ್ಲ, ಭೇದ ಅಪಾರಮಾರ್ಥಿಕವಾಗುತ್ತೆ. ಅಲ್ಲಿಯೂ ಕೂಡ ಇಲ್ಲಿ ಭೇದ ಅನ್ನೋದು ಪರಮಾರ್ಥವಲ್ಲ, ಬರೀ ಸಂಯೋಗ ಅನ್ನೋದು ಹೇಳ್ಬೋದೇ ಹೊರತು ಭೇದವನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದೇ ರೀತಿ ಅಂತಃಕರಣಾದಿಭಿ ಸತ್ಯಯಪಿ ಉಪಾಧಿಭಿ ನಿರವಯವತ್ವೇನ ಚೇತನ ಭೇದನಾದಿ ಅಯೋಗ್ಯಸ್ಯ ಸರ್ವಸ್ಯ ಪರಿಪೂರ್ಣಸ್ಯ ಬ್ರಹ್ಮಣಃ ಭೇದ ಪಾರಮಾರ್ಥಿಕ. ನಮ್ಮ ಒಂದೊಂದು ಶರೀರದಲ್ಲೂ ಮನಸ್ಸು ಅಂತ ಒಂದು ಒಳಗಡೆ ಅಚೇತನ ಪದಾರ್ಥ ಇದೆ, ಅಂತಃಕರಣ ಅಂತ ಹೇಳೋದು. ಇದು ಇನ್ನರ್ ಸೆನ್ಸ್ ಆರ್ಗನ್, ಅದು ಇಂಟರ್ನಲ್ ಸೆನ್ಸ್ ಆರ್ಗನ್ನು. ಅಂತಃಕರಣ, ಅಂತಃಕರಣ ಮನಸ್ಸು ಅಂತ ಹೇಳೋದು. ಆ ಅಂತಃಕರಣದಲ್ಲಿ ಬ್ರಹ್ಮನ ಒಂದು ಛಾಯೆ ಉಂಟಾಗಿದೆ. ಚಂದ್ರನ ಛಾಯೆ ಹೇಗೆ ಸರೋವರಗಳಲ್ಲೆಲ್ಲ ಉಂಟಾಗುತ್ತೋ ಆ ರೀತಿ ಕನ್ನಡಿಗಳಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಬೀಳುತ್ತೋ ಹಾಗೆ ಬ್ರಹ್ಮನ ಪ್ರತಿಬಿಂಬ ಈ ಶರೀರದಲ್ಲಿರುವ ಅಂತಃಕರಣದೆಲ್ಲ ಬಿದ್ದಿದೆ. ಅಂತಃಕರಣ ಪ್ರತಿಫಲನ ಆದಾಗ ಅಲ್ಲಿ ಅಂತಃಕರಣ ಚೇತನಂತೆ ಕೆಲಸ ಮಾಡ್ತಾ ಇದೆ ಅಂತ ಹೀಗೆ ಹೇಳ್ತಾರೆ. ಇದೆಲ್ಲ ಹೇಳಿದ್ರು ಕೂಡ ನೀವು ಬ್ರಹ್ಮನಿಗೆ ಒಂದೊಂದು ದೇಹದಲ್ಲೂ ಒಂದೊಂದು ಬ್ರಹ್ಮನ ಭಾಗ ಇಡೋಕ್ಕಾಗೋದಿಲ್ಲ, ಅದನ್ನ ಕತ್ತರಿಸೋಕ್ಕಾಗೋದಿಲ್ಲ. ಛೇದನ ಭೇದನ ಅಯೋಗ್ಯಸ್ಯ ಕತ್ತರಿಸಿ ಇಡೋದಕ್ಕಾಗೋದಿಲ್ವಲ್ಲ. ಇದು ಹೇಗೆ ಪರಿಪೂರ್ಣನಾದ ಬ್ರಹ್ಮನಿಗೆ ಈ ಭೇದ ಅನ್ನೋದು ಪರಮಾರ್ಥವಾಗಿ ಆಗೋದಿಲ್ಲ, ಅಪರಮಾರ್ಥ. ಆದ್ದರಿಂದ ನೀವು ಉಪಾಧಿ ಸತ್ಯ ಅಂತ ಹೇಳಿದ್ರು, ಭೇದ ನಿಮಗೆ ಪರಮಾರ್ಥ ಅಂತ ಹೇಳೋಕ್ಕಾಗೋದಿಲ್ಲ, ಅಪರಮಾರ್ಥವೇ ಹೇಳಬೇಕು. ಆದ್ದರಿಂದ ನಿಮ್ಮ ಪಕ್ಷವು ಸರಿ ಇಲ್ಲ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು ಔಪಾಧಿಕ ಭೇದವಾದ ಭಾಸ್ಕರರು. ಅದರಿಂದ ತತ್ವೋಪದೇಶ ಸಮೇತ ವಿಪರೀತ ಉಪದೇಶ ಹಿತೋಪದೇಶಿನಃ ನ ಘಟತೆ. ಇವು ಹಿತವನ್ನು ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ತತ್ವವನ್ನು ಉಪದೇಶ ಮಾಡುವಾಗ ಅದಕ್ಕೆ ವಿಪರೀತವಾದ ಉಪದೇಶ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಎರಡು ಪಕ್ಷಗಳಿಗೂ ಶ್ರುತಿ ವಿರೋಧವು ಸ್ಪಷ್ಟವಾಗಿದೆ. ಸ್ವಪಕ್ಷೇ ಚ ಶ್ರುತಿ ಐಕಾರ್ಥ್ಯಾತ್ ನ ಬುದ್ಧಾಗಮಾದಿವತ್ ಮೋಹನಾರ್ಥತ್ವ ಶಂಕಾ ಇತಿ ಅಭಿಪ್ರಾಯಣ ಭಗವದಿತಿ ಅಂತ ಹೇಳ್ಬಿಟ್ಟು, ನಮ್ಮ ಪಕ್ಷದಲ್ಲಿ ಶ್ರುತಿಯೊಡನೆ ಏಕಾರ್ಥವಿದೆ. ಆದ್ದರಿಂದ ಬುದ್ಧಾಗಮನಗಳಂತೆ ಮೋಹ ಉಂಟು ಮಾಡಿರೋದು ಅನ್ನುವ ಆಶಂಕೆ ನಮ್ಮಲ್ಲಿ ಬರೋಕ್ಕಾಗೋದಿಲ್ಲ. ಯಾಕೆಂದರೆ ಬುದ್ಧನ ಆಗಮವು ಬುದ್ಧನಿಂದಲೇ ಹೇಳಲ್ಪಟ್ಟಿರೋದು. ತನ್ನ ಆಗಮನದಲ್ಲಿಯೇ ತಾನು ಹೇಳಿರೋ ಉಪದೇಶದಲ್ಲಿ ಅಲ್ಲಿ ಹೇಳಿರೋದ್ರಿಂದ ಇಲ್ಲಿ ಪರಮಾತ್ಮನ ಮಾತುಗಳು, ಶ್ರುತಿ ಅಪೌರುಷೇಯವಾದ ಶ್ರುತಿಯು ಅದನ್ನೇ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ಆ ರೀತಿ ಸಂದೇಹ ಪಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯದ್ವಾ ಭಾಸ್ಕರ ಪಕ್ಷ ದೂಷಣಾಯ ಏವ ಶ್ರುತಿ ಉಪಾತ ತದಶ ಕೈಮುಕ್ತಿಯನ್ನು ಶಂಕರ ಪಕ್ಷ. ಈ ಶ್ರುತಿಯನ್ನು ಹೇಳಿರೋದು ನಿತ್ಯೋ ನಿತ್ಯಾನಾಮ ಅಂದಿರೋದು ಭಾಸ್ಕರ ಪಕ್ಷಕ್ಕೂ ಹೇಳ್ಬೋದು, ಶಂಕರ ಪಕ್ಷಕ್ಕೂ, ಎರಡಕ್ಕೂ ಹೇಳ್ಬೋದು ಅನ್ನೋದನ್ನ ಪರಮಾತ್ಮನಿಂದ ಹೇಳಬಂತ ಸ್ವಾಭಾವಿಕವಾದ ಭೇದ ಶ್ರುತಿಯೂ ಹೇಳಿದೆ ಹೇಳ್ತಾ ಇದ್ದಾರೆ ಇಲ್ಲಿ. ಅಪಿಶಬ್ದ ಪ್ರಮಾಣದ್ವಯ ಸಮುಚ್ಚಯ ಶ್ರುತಿರಪಿ ಅಂದರೆ ಭಗವಂತನ ಆಪ್ತೋಪದೇಶ, ಪರಮಾತ್ಮ ಸರ್ವೇಶ್ವರನಾದ ಸರ್ವಜ್ಞನಾದವನು, ಮತ್ತು ಶ್ರುತಿಗಳು ಅಪೌರುಷೇಯವಾದ ಶ್ರುತಿಗಳು, ಎರಡರಲ್ಲಿಯೂ ಕೂಡ ನಮಗೆ ಪ್ರಮಾಣದ್ವಯ ಸಮುಚ್ಚಯ, ಎರಡು ಪ್ರಮಾಣಗಳು ನಮಗೆ ಇದನ್ನು ತಿಳಿಸುತ್ತೆ. ಭಗವದುತ್ತ ಆತ್ಮಭೇದ ಇತ್ಯನೇನ ಶ್ರೌತವದೇವ ಪ್ರಮಾಣಾಂತರ ನೈರಪೇಕ್ಷಂ ಸೂಚ್ಯತೆ. ಇದು ಹೇಳ್ತೀಯಲ್ಲಿ ಭಗವದುಕ್ತ ಆತ್ಮಭೇದ ಅಂತ ಹೇಳಿದ್ರು. ಭಗವಾನ್ ಅನ್ನೋ ಶಬ್ದಕ್ಕೆ ಅಷ್ಟು ಅರ್ಥಗಳಿದೆ. ಅದರಲ್ಲಿ ಅವಯವಾರ್ಥ ಎಲ್ಲ ತೆಗೆದುಕೊಂಡ್ರೆ ಷಾಡ್ಗುಣ್ಯ ವಿಶಿಷ್ಟನಾದವನು ಆ ಪರಮಾತ್ಮನು ಹೇಳಿರೋದ್ರಿಂದ ಬೇರೆ ಅಪೇಕ್ಷೆಯೇ ಇಲ್ಲ ನಮಗೆ ಪ್ರಮಾಣಗಳಿಗೆ. ಆದರೂ ಶ್ರುತಿಯು ಕೂಡ ಅದನ್ನು ತೋರಿಸ್ತಾರೆ. ಪ್ರಮಾಣಾಂತರ ನೈರಪೇಕ್ಷ್ಯಂ ಸೂಚ್ಯತೆ. ಪರಮಾತ್ಮ ಅಂತ ಹೇಳಿಬಿಟ್ರೆ ಸಾಕು, ಬೇರೆ ಪ್ರಮಾಣ ಬೇಕಾಗಿಲ್ಲ. ಶ್ರುತಿರಪಿ ನಿತ್ಯ ತದಾಜ್ಞಾರೂಪತೆಯ ಏವ ಹಿ ಪ್ರಮಾಣ. ಅದು ಕೂಡ ನಿತ್ಯವಾಗಿರೋದ್ರಿಂದ ಅವನ ಆಜ್ಞಾರೂಪ ಅಂತ ವಚನಗಳು ಕಂಡು ಬರುತ್ತೆ ನಮಗೆ. ಆದ್ದರಿಂದ ಪರಮಾತ್ಮನು ಹೇಳಿದ್ದಾನೆ, ನನ್ನ ಆಜ್ಞೆಗಳೇ ಶ್ರುತಿಯಲ್ಲಿರೋದಿಲ್ಲ. ಆದ್ದರಿಂದ ಪ್ರಮಾಣ ಎರಡೂ ಪ್ರಮಾಣವಾಗುತ್ತೆ. ನಿತ್ಯೋ ನಿತ್ಯಾನಾಂ ಇತ್ಯತ್ರ ಪವಿತ್ರಾಣಾಂ ಪವಿತ್ರಂ ಇತ್ಯಾದಿ ವತ್ ಯೋಜನೆಯ ಜೀವ ಅನಿತ್ಯತ್ವ ಪರ್ಯವಸಿತ ಅರ್ಥಾಂತರ ಭ್ರಮಂ ನಿರಸ್ಯನ್ನೇ. ಇಲ್ಲಿಯೇ ಅದೇ ಕಷ್ಟ ಬರೋದಿಲ್ಲಿ.
ಅನೇಕ ಪುಸ್ತಕಗಳಲ್ಲಿ ನೋಡಿದ್ರೆ ದ ಇಟರ್ನಲ್ ಆಫ್ ದಿ ಇಟರ್ನಲ್ಸ್ ಅಂತ ಅರ್ಥ ಮಾಡ್ತಾರೆ. ಟ್ರಾನ್ಸ್ಲೇಷನ್ ಮಾಡುವಾಗ ನಿತ್ಯೋ ನಿತ್ಯಾನಾಂ ಚೇತನಾನಾಂ ಅಂತ ಹೇಳುವಾಗ ದ ಇಟರ್ನಲ್ ಆಫ್ ದಿ ಇಟರ್ನಲ್ಸ್, ದ ಸೇನ್ಷಿಯಂಟ್ಸ್ ಆಫ್ ದ ಸೇನ್ಷಿಯಂಟ್ಸ್, ಹೀಗೆ ಅರ್ಥ ಮಾಡ್ತಾರೆ. ಆಗ ಬೇರೆ ರೀತಿ ಅರ್ಥ ಮಾಡೋಕ್ಕೆ ಅವಕಾಶ ಉಂಟಾಗುತ್ತೆ. ಯಾಕೆ ಅಂದರೆ ಪವಿತ್ರಾಣಾಂ ಪವಿತ್ರಂ ಅನ್ನೋ ಹಾಗೆ ಮಾಡೋಕ್ಕೆ ಅವಕಾಶ ಸಿಗುತ್ತಾಗ, ಪವಿತ್ರಾಣಾಂ ಪವಿತ್ರಂ ಯೋಹ ಅಂತ ಹೇಳುವಾಗ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ವಾಕ್ಯ ಇದು. ಪವಿತ್ರಾಣಾಂ ಪವಿತ್ರಂ ಅಂತ ಹೇಳುವಾಗ ಎಲ್ಲ ಈ ಪವಿತ್ರಂ ಅಂತ ಹೇಳಿರೋದು ಪರಮಾತ್ಮನಿಗೆ ಸಮಾನವಾದ ಪವಿತ್ರತೆ ಇಲ್ಲ ಅವುಗಳಿಗೆ. ಇವುಗಳೆಲ್ಲ ಅಶುದ್ಧವೇ. ಆ ಅಶುದ್ಧಗಳೆಲ್ಲ, ಅದರಲ್ಲಿಯೂ ಪವಿತ್ರ ಅಂತ ಎಣಿಸಿರುವಂತಹ ಕೆಲವು ಪದಾರ್ಥಗಳಿದೆ, ಅವುಗಳಿಗಿಂತ ಪವಿತ್ರನಾದವನು ಅಂತ ಇಲ್ಲಿ ಹೇಳಿರೋದು. ಇದು ಯಾವ ಇದಕ್ಕೂ ಪರಮಾತ್ಮನಂತಹ ಪವಿತ್ರತೆ ಇಲ್ಲ, ಇದು ಯಾವುದಕ್ಕೂ. ಆದ್ದರಿಂದ ಇಲ್ಲಿ ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿದ್ರು ಎರಡು ನಿತ್ಯತ್ವವು ಸಮಾನ. ಇದು ನಿತ್ಯವೇ, ಭಗವಂತನು ನಿತ್ಯವೇ. ಆದ್ದರಿಂದ ಇಲ್ಲಿ ನಿತ್ಯೋ ನಿತ್ಯಾನಾಂ ಅಂತ ಅನ್ವಯ ಮಾಡಬಾರ್ದು. ನಿತ್ಯಾನಾಂ ಬಹೂನಾಂ ಚೇತನಾನಾಂ ಏಕಃ ನಿತ್ಯಃ ಚೇತನಃ ಅಂತಾನೆ ಅರ್ಥ ವ್ಯಾಖ್ಯಾನ ಅನ್ವಯ ಮಾಡಬೇಕು. ಅದನ್ನು ಹೇಳ್ತಾರೆ. ಬೇರೆ ಒಂದು ಅರ್ಥ ಮಾಡುವಂತಹ ಅವಕಾಶವಿದೆ ಅಲ್ಲಿ. ಜೀವ ಅನಿತ್ಯತ್ವ ಪರ್ಯವಸಿತಂ ಅರ್ಥಾಂತರ ಭ್ರಮಂ ನಿರಸ್ಯನ್ನೇ. ಜೀವನ ಅನಿತ್ಯತ್ವವನ್ನು ಹೇಳುವ ಅವಕಾಶ ಇರುವಂತಹ ಬೇರೆ ಅರ್ಥ ಉಂಟಾಗಬಹುದೇ ಅನ್ನುವ ಭ್ರಮೆಯನ್ನು ತಳ್ಳಿ ಹಾಕೋಕ್ಕೋಸ್ಕರ ನಿತ್ಯತ್ವ ಬಹುತ್ವ ಚೇತನತ್ವ ಸಾಮಾನಾಧಿಕರಣ್ಯೇನ, ಇದೆಲ್ಲ ಸಾಮಾನಾಧಿಕರಣ್ಯ, ಒಂದೇ ವಿಭಕ್ತಿಯಲ್ಲಿ ಬರುವ ಶಬ್ದಗಳು. ಏಕಃ ಚೇತನಃ ನಿತ್ಯಃ ಇದೆಲ್ಲ ಒಂದೇ ವಿಭಕ್ತಿಯಲ್ಲಿರೋದು. ನಿತ್ಯಾನಾಂ ಚೇತನಾನಾಂ ಬಹೂನಾಂ ಇದೆಲ್ಲ ಒಂದು ವಿಭಕ್ತಿಯಲ್ಲಿರೋದು. ಇವುಗಳಿಗೆಲ್ಲ ಸಾಮಾನಾಧಿಕರಣ್ಯ. ಅದರಿಂದ ಅರ್ಥ ಹೇಳ್ತಾ ಇದ್ದಾರೆ. ಅದರಿಂದ ನಿರುಪಾಧಿಕಮೇವ ಆತ್ಮನಾಂ ಬಹುತ್ವಂ ಚೇತನತ್ವಂ ಚ ಇತಿ ಪ್ರದರ್ಶಯನ್ನೇ. ಅವರ ಆತ್ಮತ್ವ ಚೇತನತ್ವ ಬಹುತ್ವ ಎಲ್ಲ ನಿರುಪಾಧಿಕವಾದದ್ದು. ತಥೇವ ಆತ್ಮ ಅನಿತ್ಯತ್ವವಾದಿನಾಂ, ಆತ್ಮ ಅನಿತ್ಯವನ್ನು ಹೇಳುವಂತಹ ಸೌಗತಾದೀನಾಂ ಬೌದ್ಧರು ಆತ್ಮನಿಗೆ ಅನಿತ್ಯವನ್ನು ಹೇಳಿದ್ರು. ಎಲ್ಲ ಕ್ಷಣಿಕ ಅಂತ ಹೇಳಿದ್ರು. ಆತ್ಮನಿಗೆ ಜ್ಞಾನ ಸಂತತಿ ಅಂತ ಹೇಳಿದ್ರು. ಅವಿದ್ಯಾದಿ ಮೂಲ ಭೇದವಾದಿನಾಂ ಶಂಕರಾದೀನಾಂ, ಅವಿದ್ಯಾ ಮೂಲವಾದದ್ದು ಆತ್ಮಭೂತ್ವ ಅಂತ ಹೇಳುವಂಥವರು. ಮತ್ತು ಆಗಮಾಪಾಯಿ ಚೈತನ್ಯವಾದಿನಾಂ ವೈಶೇಷಿಕಾದೀನಾಂ, ವೈಶೇಷಿಕರಿಗೆ ಜ್ಞಾನ ಅನ್ನೋದು ಅನಿತ್ಯ, ನಿತ್ಯವಲ್ಲ. ಆದ್ದರಿಂದ ಅವನಿಗೆ ಚೈತನ್ಯ ಅನ್ನೋದು ಬರುತ್ತೆ ಹೋಗುತ್ತೆ, ಉಂಟಾಗುತ್ತೆ ನಾಶವಾಗುತ್ತೆ ಜೀವರಿಗೆ. ಪರಮಾತ್ಮನಿಗೆ ಮಾತ್ರವೇ ನಿತ್ಯ ಅಂತ ಒಪ್ಕೊಂಡ್ರು. ಯಾಕೆ ಅಂದರೆ ಅವನು ವೇದವನ್ನೇ ಎಲ್ಲ ಉಪದೇಶ ಮಾಡ್ತಾನೆ, ಅವನೇ ಹೇಳೋದು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಪ್ರಾಮಾಣ್ಯ ಹೋಗ್ಬಿಡುತ್ತೆ. ಆಮೇಲೆ ಈಶ್ವರನಿಗೆ ನಿತ್ಯ ಜ್ಞಾನ ಅಂತ ಒಪ್ಕೊಳ್ಳದೆ ಹೋದರೆ ವೇದದಲ್ಲಿ ದೋಷ ಬಂದುಬಿಡುತ್ತೆ. ನಿತ್ಯ ಜ್ಞಾನವಾದ್ದರಿಂದ ಅವನಿಗೆ ದೋಷವಿಲ್ಲ ಜ್ಞಾನದಲ್ಲಿ, ಆದ್ದರಿಂದ ಅದು ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಚೇತನರಿಗೆಲ್ಲ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಅನಿತ್ಯ ಜ್ಞಾನ, ಆಗಮಾಪಾಯಿ ಬರುತ್ತೆ ಹೋಗುತ್ತೆ ಅಂತ ನಿತ್ಯವಾದ ಜ್ಞಾನವಿಲ್ಲ ಅವರಿಗೆ. ಚಿಚ್ಛಕ್ತಿ ಮಾತ್ರ ನಿತ್ಯತ್ವವಾದಿನಾಂ ಅನ್ಯೇಷಾಮಪಿ ನಿರಾಸಾಭಿಪ್ರಾಯನ್. ಕೇವಲ ಚಿಚ್ಛಕ್ತಿ ಮಾತ್ರವೇ ಅಂತ ಹೇಳುವಂತಹ ಚಿಚ್ಛಕ್ತಿ ಮಾತ್ರ ನಿತ್ಯತ್ವವಾದಿನಾಂ, ಅದು ಬರೀ ಚಿತ್ ಶಕ್ತಿ ಅಂತ ಹೇಳುವಂತಹದ್ದು. ನಿತ್ಯತ್ವ ಅಂತ ಹೇಳಿ ಅದು ಪರಮಾತ್ಮನ ಶಕ್ತಿಯೇ ಅಂತ ಹೇಳ್ತಾರೆ, ಅಥವಾ ಬೇರೆ ರೀತಿಯಲ್ಲಿ ಅರ್ಥ ಮಾಡೋದು. ಅಂತಹ ಬೇರೆ ಮತಗಳೆಲ್ಲ ಅದನ್ನೆಲ್ಲ ತಳ್ಳಿ ಹಾಕಿದ್ದಾರೆ. ಪ್ರಥಮಾಂತ ಪದ ಚತುಷ್ಟಯ ಸಾಮಾನಾಧಿಕರಣ್ಯ ಬಲಾತಿ ಈಶ್ವರೈಕ್ಯಂ. ಇಲ್ಲಿ ಪ್ರಥಮಾಂತ ಪದ ಚತುಷ್ಟಯ 4 ಪದಗಳು ಪ್ರಥಮಾಂತದಲ್ಲಿದೆ. ನಿತ್ಯ ಚೇತನಃ ಏಕಃ ಮೊದಲಾದ ಯಹ, ಚೇತನಃ ನಿತ್ಯ ಏಕಃ ಯಹ, ಎಲ್ಲ ಪ್ರಥಮಾಂತದಲ್ಲಿರುವ ಶಬ್ದಗಳು. ಇದಕ್ಕೆಲ್ಲ ಸಾಮಾನಾಧಿಕರಣದಿಂದ ಈಶ್ವರನಿಗೂ ಚೇತನರಿಗೂ ಐಕ್ಯವು ತಳ್ಳಿ ಹಾಕಲ್ಪಟ್ಟಿದೆ. ಬಲಾತಿ ಈಶ್ವರೈಕ್ಯಂ ತದೈಕ್ಯಸ್ಯ ಹಿರಣ್ಯಗರ್ಭ ರುದ್ರೇಂದ್ರಾದಿವತ್ ಕಾಲಾದಿಭೇದ ಅಭೇದ್ಯತ್ವೇನ ಪ್ರವಾಹೇಶ್ವರ ಪಕ್ಷ ಪ್ರತಿಕ್ಷೇಪಂ. ಇದೆಲ್ಲ ಬೇಕಾದಷ್ಟು ವಿಧವಾದ ವಾದಗಳು ಬರುತ್ತೆ ಅಲ್ಲಿ. ರುದ್ರ ಮೊದಲಾದ ಚತುರ್ಮುಖ ಬ್ರಹ್ಮ ರುದ್ರಗಳಿಗೆಲ್ಲ ಕಾಲಾದಿಭೇದ ಅಭೇದ್ಯತ್ವೇನ, ಕಾಲದಲ್ಲಿ ಭೇದವಿದೆ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಹಾಗೆ ಹೇಳಿದೆ. ಇವನೇ ಮುಂದಿನ ಸತಿ ಸೃಷ್ಟಿ ಮಾಡ್ತಾನೆ, ಅವನು ಪ್ರಳಯ ಮಾಡ್ತಾನೆ, ಹೀಗೆಲ್ಲ ಕೆಲವು ಕಡೆ ಹೇಳಿದೆ ಪುರಾಣಗಳಲ್ಲಿ. ಆದ್ದರಿಂದ ಅವರಿಗೆ ಅವರ ಅಭೇದವೇ, ಅದರಲ್ಲಿ ಭೇದವಿಲ್ಲ ಮೊದಲಾದ ಹೇಳೋದು ದೇವತೆಗಳಲ್ಲಿ. ಈ ರೀತಿ ಎಲ್ಲ. ಮತ್ತು ಪ್ರವಾಹ ಈಶ್ವರ ಪಕ್ಷ ಅಂದರೆ ಈಶ್ವರನು ನಿತ್ಯನಲ್ಲ,
ಇಂದ್ರಾದಿ ದೇವತೆಗಳಂತೆ ಪ್ರವಾಹ ನಿತ್ಯತ್ವ. ಅಂದರೆ ಒಬ್ಬ ಈಶ್ವರ ಇದ್ದಾನೆ, ಅವನು ಹೋದರೆ ಇನ್ನೊಬ್ಬ ಈಶ್ವರ ಆಗ್ತಾನೆ, ಅವನು ಹೋದರೆ ಇನ್ನೊಬ್ಬ ಈಶ್ವರ ಆಗ್ತಾನೆ. ಇವನು ಈಶ್ವರ ಒಬ್ಬರೇ ನಿತ್ಯನಲ್ಲ, ಇದಕ್ಕೆ ಪ್ರವಾಹ ಈಶ್ವರ ಪಕ್ಷ ಅಂತ ಹೆಸರು. ಈ ರೀತಿ ಹೇಳೋರು ಇದ್ದಾರೆ. ಎಲ್ಲ ಪಕ್ಷಗಳು ಇಲ್ಲಿ ತಳ್ಳಿ ಹಾಕಲ್ಪಟ್ಟಿದೆ ಅಂತ ಹೇಳಿದ್ರು. ಶ್ರುತ್ಯಂತರಾದಿ ಪ್ರಸಿದ್ಧ ನಿತ್ಯ ಚೈತನ್ಯ ಪ್ರಸರಾಧಿಕಂ ಸೂಚೆಯನ್ನೇ. ಬೇರೆ ಶ್ರುತಿಗಳಿಂದ ಪ್ರಸಿದ್ಧವಾದ ನಿತ್ಯ ಚೈತನ್ಯ ಪ್ರಸರ ಮೊದಲಾದೆಲ್ಲ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯದಾಗ್ನೇಯ ಇತ್ಯಾದಿವತ್ ಅನುವಾದಲಿಂಗ ಸದ್ಭಾವೇಪಿ ಅಪ್ರಾಪ್ತಬಲತ್ವೇನ ವಿಶಿಷ್ಟ ವಿಧಿತ್ವಂ ಚ ವ್ಯಂಜಯನ್ ಅಂತ ಹೇಳೋದು. ಇದು ಶಾಸ್ತ್ರೀ ಇದು ವಿಷಯ ಹೇಳ್ತಾರೆ. ವಿಧಿಯನ್ನ ವಿಶಿಷ್ಟವಾದ ವಿಧಿ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಯದಾಗ್ನೇಯ ಅಷ್ಟಾಕಪಾಲಃ ಅಂತ ವಾಕ್ಯ ವೇದದಲ್ಲಿ ಬರುತ್ತೆ, ಯಜುರ್ವೇದದಲ್ಲಿ. ಆಗ್ನೇಯ ಯತ್ ಆಗ್ನೇಯ. ಯತ್ ಅಂತ ಹೇಳೋದು ಸಾಮಾನ್ಯ ಶಬ್ದ. ಅಸಾಮಾನ್ಯ ಶಬ್ದ ಯತ್ ಅಂತ ಹೇಳಿದ್ರೆ ಯಾವುದು ಅಗ್ನಿದೇವತಾಕವಾದದ್ದು. ಆಗ್ನೇಯ ಅಂದರೆ ಅಗ್ನಿದೇವತಾಕವಾದದ್ದು ಅಷ್ಟಾಕಪಾಲ. ಇದು ಯಾವುದು ಅಗ್ನಿದೇವಕವಾದದ್ದು ಅಂತ ಹೇಳಿದ್ರೆ ಯಾವುದು ಅನ್ನೋದು ಮೊದಲೇ ತಿಳಿದಿರ್ಬೇಕು ನಮಗೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಅಂದರೆ ಯಾವುದರಿಂದ ಇದೆಲ್ಲ ಸೃಷ್ಟಿಯಾಗುತ್ತೋ ಅದು ಯಾವುದು ಅನ್ನೋದು ಅಲ್ಲಿ ಹೇಳಲಿಲ್ಲ, ಬೇರೆ ಕಡೆ ಪ್ರಸಿದ್ಧವಾಗಿದೆ ಅನ್ನೋದನ್ನು ಅಸ್ಯೂಮ್ ಮಾಡ್ಕೊಂಡು ಹೇಳೋದು. ಮೊದಲೇ ತಿಳಿದ ವಿಷಯ, ಪ್ರಸಿದ್ಧವಾದ ವಿಷಯಕ್ಕೆ ಯಹ ಏನ ಸಹ ಮೊದಲಾದ ಸರ್ವನಾಮಗಳು ಹೇಳಕ್ಕೆ ಸಾಧ್ಯ. ಸಹ ಯಹ ಸಹ ಯವನ್ನವನ್ ಆಳ್ವಾರ್ ಹೇಳಿದ್ರು. ಯವನವನ್ ಉಯರ್ವರ ಉಯರ್ನಲ್ಲಂ ಉಡೆಯವನ್ ಯವನವನ್ ಅಂದರು ಅಷ್ಟೇ, ಯಾರು ಅಂತ ಹೇಳಲಿಲ್ಲ. ಅವನು ಮೊದಲೇ ಪ್ರಸಿದ್ಧವಾಗಿದ್ದಾನೆ, ಹೇಳಬೇಕಾಗಿಲ್ಲ ಅಂತ ಅರ್ಥ. ಈ ರೀತಿ ಇದು ಅನುವಾದ ಅಂತ ಅರ್ಥ. ಅದಕ್ಕೆ ಹೆಸರು ರೀಸ್ಟೇಟ್ಮೆಂಟ್. ಯವನವನ್ ಅಂದರೆ ಮೊದಲೇ ಹೇಳಲ್ಪಟ್ಟವನ್ನ ಅವನ ವಿಷಯವೇ ತಿರ್ಗಾ ಹೇಳ್ತಾ ಇದ್ದೀನಿ ನಾನು ಅಂತ ಅರ್ಥ. ಶ್ರುತಿಯಲ್ಲಿ ಪ್ರಸಿದ್ಧನಾಗಿದ್ದಾನಲ್ಲ ಪರಮೇಶ್ವರ, ಅವನ ವಿಷಯ ಮತ್ತೆ ಹೇಳ್ತಾ ಇದ್ದೀನಿ. ಯವನವನ್ ಉಯರ್ವರ್ನಲಂ ಉಡೆಯವನ್ ಯವನವನ್ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾನಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮ, ಅವನ ವಿಷಯವೇ ಅವನೇ ಇವನು ಅಂತ ಅರ್ಥ. ಹಾಗೆ ಯದಾಗ್ನೇಯ ಅನ್ನೋದು ವೈದಿಕ ಪ್ರಮಾಣ. ಅಲ್ಲಿ ಯತ್ ಅನ್ನೋದು ಮೊದಲೇ ಪ್ರಸಿದ್ಧವಾದ ವಿಷಯ ಹೇಳೋದ್ರಿಂದ ಇಲ್ಲಿ ಅನುವಾದವನ್ನು ತಿಳಿಸುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಯಹ ಅಂತ ಇದೆ. ಇಲ್ಲಿ ಏಕಃ ಚೇತನಃ ಭೂ ಯಹ. ಯಹ ಅನ್ನೋದು ಮೊದಲೇ ಪ್ರಸಿದ್ಧವಾಗಿ ತಿಳಿದವನು. ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ ಏಕೋ ಬಹೂನಾಂ ಯಹ ವಿದಧಾತಿ ಕಾಮಾನ್. ಯಹ ಅಂದರೆ ಯಾರು ಎಲ್ಲವನ್ನು ಅನುಗ್ರಹ ಮಾಡ್ತಾನೋ, ಯಾರು ಅವನು ಅಂತ ಹೇಳಿಲ್ವಲ್ಲ ಈ ವಾಕ್ಯದಲ್ಲಿ. ಯಾರು ಅವನು ಅಂದರೆ ಮೊದಲೇ ಪ್ರಸಿದ್ಧನಾಗಿದ್ದಾನಲ್ಲ ಅವನು. ಆದರೆ ಅವನು ಯಾರು? ಈ ರೀತಿ ಎಲ್ಲ ಚೇತನರುಗಳಿಗೂ ಎಲ್ಲ ಅನುಗ್ರಹಗಳನ್ನು ಎಲ್ಲ ಕಾಮನೆಗಳನ್ನು ಪೂರೈಸುವವನು ಒಬ್ಬ ನಿತ್ಯನಾದ ಚೇತನ. ಅನೇಕ ನಿತ್ಯಾದ ಚೇತನರುಗಳ ಎಲ್ಲ ಕಾಮನೆಗಳನ್ನು ಪೂರೈಸ್ತಾನಲ್ಲ ಅವನು ಯಾರು ಅನ್ನೋದು ನಮಗೆ ಮೊದಲು ಇದುವರೆಗೂ ಅದು ಅಪೂರ್ವವಾದ ಅರ್ಥ ಇಲ್ಲಿ ತಿಳಿಸ್ತಾ ಇರೋದು. ಮೊದಲು ಇದು ತಿಳಿದು ಬಂದಿಲ್ಲ. ಇದು ಎಲ್ಲ ಅನುವಾದದ ರೂಪದಂತೆ ಇದ್ದರೂ ಕೂಡ ಇಲ್ಲಿ ವಿಶಿಷ್ಟ ವಿಧಿ ಅಂತ ನಾವು ಸ್ವೀಕಾರ ಮಾಡಬೇಕು. ಇದು ಪೂರ್ವಮೀಮಾಂಸಾ ನ್ಯಾಯ. ಇದು ಅಪೂರ್ವವಾದ ಅಪ್ರಾಪ್ತ ಬಲ ಅಂತ ಹೇಳಿದ್ರು. ಅಪ್ರಾಪ್ತತ್ವೇನ ವಿಧಿ ಅನ್ನೋದು ಬರುತ್ತೆ. ಮೊದಲೇ ನಮಗೆ ಈ ಅರ್ಥಗಳು ಪ್ರಾಪ್ತವಾಗಿಲ್ಲದೆ ಹೋದರೆ ಮೊದಲು ಸರಿ ಈ ರೀತಿ ಅರ್ಥ ಶ್ರುತಿಯಲ್ಲಿ ಹೇಳಿದರೆ ಅಲ್ಲಿ ವಿಧಿಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಶ್ರುತಿ ಹೇಳುತ್ತೆ. ಪ್ರೋವಾಚ ಅಂದರೆ ಹೇಳಿದ್ರು ಅಂತ ಅರ್ಥ. ಹೇಳಿದ್ರು ಅಂದರೆ ಏನರ್ಥ? ಅವರು ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ. ಆಚಾರ್ಯರು ಒಬ್ಬ ಶಿಷ್ಯ ಬಂದರೆ, ಸರಿಯಾದ ಒಬ್ಬ ಶಿಷ್ಯ, ಅವನು ಯೋಗ್ಯನಾದ ಶಿಷ್ಯ ಬಂದರೆ ಅವನಿಗೆ ಹೇಳಿದ್ರು. ಅವ್ರಿಗೆ ಹೇಳಿದ್ರು ಅಂತ ಇದೆಯೇ ಹೊರತು ಹೇಳಬೇಕು ಅಂತ ಹೇಳಲಿಲ್ವಲ್ಲ ಅಂತ ಅರ್ಥ ಮಾಡಿದ್ರೆ, ಈ ರೀತಿ ಆಚಾರ್ಯರಿಗೆ ಉಪದೇಶ ಮಾಡಲೇಬೇಕು ಅನ್ನುವ ವಿಧಿ ಎಲ್ಲೂ ಕಂಡು ಬರದೇ ಇರೋದ್ರಿಂದ ಇದು ಅಪ್ರಾಪ್ತವಾದ ಅರ್ಥವನ್ನು ನಮಗೆ ತಿಳಿಸ್ತಾ ಇದೆ, ಅಪೂರ್ವವಾದ ಅರ್ಥ. ಇಲ್ಲಿ ವಿಧಿಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಪ್ರವದೇತ್ ಅಂತ ಅರ್ಥ ಮಾಡಿದ್ರು. ಪ್ರೋವಾಚತಾಂ ತತ್ವತೋ ಬ್ರಹ್ಮ ಪ್ರವದೇತ್, ಹೇಳಲೇಬೇಕು ಅಂತ ಅರ್ಥ ಆಚಾರ್ಯರಿಗೆ ವಿಧಿ ಅಲ್ಲಿ. ಹಾಗೆಯೇ ಇಲ್ಲಿಯೂ ಕೂಡ ವಿಶಿಷ್ಟ ವಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ವದಾ ಸರ್ವತ್ರ ಸರ್ವೇಷಾಂ ಚೇತನಾನಾಂ ಏಕಃ ಏವ ಈಶ್ವರಃ ತತ್ತತ್ ಕರ್ಮ ಸಮಾಧಿರಾಧಿತಃ ಸಮಾರಾಧಿತಃ ಅನುರೂಪಾಣಿ ಅಪೇಕ್ಷಿತಾನಿ ಕರೋತಿ ಇತಿ ಶ್ರುತ್ಯರ್ಥಮಾಹ ನಿತ್ಯಾನಾಂ. ಎಲ್ಲ ಕಾಲದಲ್ಲಿಯೂ ಎಲ್ಲೆಲ್ಲಿಯೂ ಎಲ್ಲ ಚೇತನಗಳ ಅನೇಕ ಚೇತನಗಳ
ಒಬ್ಬ ಈಶ್ವರ ಯಾರಿದಾನೋ ಏಕ ಏವ ಈಶ್ವರ, ಅವನು ಆಯಾ ಕರ್ಮಗಳಿಂದ ಆರಾಧನಾಗಿ ಅವುಗಳಿಗೆ ಅನುಗುಣವಾದ ಫಲಗಳನ್ನು, ಅವರವರಿಗೆ ಅಪೇಕ್ಷಿತವಾದ ಫಲಗಳನ್ನೆಲ್ಲ ಕೊಡ್ತಾನೆ ಅನ್ನೋದು ಅಪೂರ್ವವಾದ ಅರ್ಥ, ಇಲ್ಲಿ ಅಪ್ರಾಪ್ತವಾದ ಅರ್ಥ ಹೇಳಿರೋದ್ರಿಂದ ವಿಧಿ, ವಿಶಿಷ್ಟ ವಿಧಿ ಅಂತ ಇದಕ್ಕೆ ಹೆಸರು. ಅದನ್ನು ಸ್ವೀಕಾರ ಮಾಡಬೇಕು ಅಂದರು. ಪುನಃ ಸಿಂಹಾವಲೋಕಿತೇನ ಶಂಕರ ಮತಸ್ಯ ಉಪದೇಶಾನುಪಪತ್ತಿ ರೂಪಂ. ಈ ಉಪದೇಶಾನುಪಪತ್ತಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶಂಕರರ ಪಕ್ಷದಲ್ಲಿ ಉಪದೇಶವೇ ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ಭೇದ ದರ್ಶನವೂ ಉಂಟಾಗಬಾರ್ದು, ಭೇದ ಉಪದೇಶವೂ ಉಂಟಾಗಬಾರ್ದು. ಒಬ್ಬ ತತ್ವಜ್ಞಾನಿಯಾಗಿದ್ದರೆ ಅಂತ ಅರ್ಥ. ಕಿಮಯಂ ಭಗವಾನ್ ಸ್ವೇನ ಜ್ಞಾತಮರ್ಥಂ ಉಪದಿಶತಿ ಅಜ್ಞಾತಂ ವಾ. ಸ್ವಾಮಿ ದೇಶಿಕನಲ್ಲಿ ವಿಕಲ್ಪಗಳನ್ನೆಲ್ಲ ಹಾಕೊಳ್ತಾರೆ. ಅವನಿಗೆ ತನ್ನ ತಿಳಿದ ಅರ್ಥವನ್ನು ಉಪದೇಶ ಮಾಡ್ತಿದ್ದಾನ, ತಿಳಿದೇ ಇರೋ ಅರ್ಥವನ್ನು ಉಪದೇಶ ಮಾಡ್ತಿದ್ದಾನ ಕೃಷ್ಣನು. ತನಗೆ ತಿಳಿದ ಅರ್ಥ ಉಪದೇಶ ಮಾಡ್ತಿದ್ದಾನೋ, ತಿಳಿದೇ ಇರೋ ಅರ್ಥವನ್ನು. ತಿಳಿದಿದ್ರು ಕೂಡ ತಿಳಿದಿರೋ ಅರ್ಥ ಅಂತ ಹೇಳಿದ್ರೆ ಸಾಕ್ಷಾತ್ಕೃತಂ ಶ್ರುತ ಮಾತ್ರಂಬ. ಯಾರಾದರೂ ಹೇಳಿ ಕೇಳಿರೋದೋ ಇಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ಅರ್ಥವೋ ಇದು. ಉಭಯತ್ರ ಅಪಿತದ ಅಜ್ಞಾನಂ ನಿವೃತ್ತಂ ಅನಿವೃತ್ತಂ ವಾ. ಎರಡು ಹೇಗೆ ಕೇಳಿರಲಿ, ಯಾರನ್ನಾದ್ರೂ ಕೇಳಿ ಕೂಡ ತಿಳ್ಕೊಂಡಿರ್ಬೋದು, ಇಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೋದು. ಈ ಎರಡು ಕಾರಣದಿಂದಲೂ ಅವನ ಅಜ್ಞಾನ ಹೋಗಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಅಜ್ಞಾನಂ ನಿವೃತ್ತಂ ಅನಿವೃತ್ತಂ ವಾ. ಕೃಷ್ಣನು ತಾನೇ ತನಗೆ ಸ್ವೇನ ಜ್ಞಾತಮರ್ಥಂ ಉಪದಿಶತಿ ಅಜ್ಞಾತಂ ವಾ. ತಾನು ತಿಳ್ಕೊಂಡಿರೋದು ಹೇಳ್ತೀಯಾನ, ತಿಳಿದೇ ಇರೋದು ಹೇಳ್ತೀಯಾನ. ತಿಳಿದೇ ಇರೋದು ಹೇಳೋಕ್ಕಾಗೋದಿಲ್ಲ. ತಿಳ್ಕೊಂಡಿರೋದು ಹೇಳ್ತಾನೆ ಅಂದರೆ ಅದು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೋ ಇಲ್ಲ ಯಾರನ್ನು ಕೇಳಿ ತಿಳ್ಕೊಂಡಿದ್ದಾನೋ. ಹೋಗ್ಲಿ, ಕೇಳಿಯೇ ತಿಳ್ಕೊಂಡಿದ್ರು ಅವನ ಅಜ್ಞಾನ ಹೋಗಿದೆಯೋ ಇಲ್ಲವೋ, ಈ ಪ್ರಶ್ನೆ ಇದು ಬರುತ್ತೆ. ತನ್ನ ನಿವೃತ್ತವಪಿ, ಹೋಗಿ ಅಜ್ಞಾನ ಎಲ್ಲ ಹೋಗಿದೆ ಅಂದರೆ ತತ್ ಕಾರ್ಯಭೇದ ಬ್ರಹ್ಮ ನಿವರ್ತತೆ ನವ. ಅದು ಅಜ್ಞಾನ ಹೋಗಿದ್ರೆ ಅಜ್ಞಾನದಿಂದ ಬರುವ ಭೇದ ದರ್ಶನ ಹೋಗಿದೆಯೋ ಇಲ್ವೋ, ಅದು ಮುಂದಿನ ಪ್ರಶ್ನೆ. ಹೇಗೆ ಪ್ರಶ್ನೆಗಳನ್ನು ಹಾಕ್ತಾರೆ ಒಂದಾದ ಮೇಲೆ ಒಂದು ಒಂದು ಸರಪಳಿಯಂತೆ. ಇಲ್ಲಿ ವೇದಾಂತ ಸ್ವಾಮಿ ದೇಶಿಕನ್ನು ಒಂದು ಅಜ್ಞಾನ ಇದೆಯೇ ಇಲ್ವೇ, ಜ್ಞಾನ ತಿಳ್ಕೊಂಡಿರುವ ಜ್ಞಾನ ಹೇಳ್ತೀಯಾನೋ ಅಜ್ಞಾನವೋ. ಜ್ಞಾನ ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆಯೇ, ಬೇಡ ಕೇಳಿದ್ದಾನೆ, ಶ್ರವಣ ಮಾಡಿರೋದೆ. ಎರಡು ಪಕ್ಷದಲ್ಲಿಯೂ ಇವನಿಗೆ ಅಜ್ಞಾನ ಹೋಗಿದೆಯೋ ಇಲ್ವೋ. ಶ್ರವಣ ಮಾಡಿದ್ರು ಅಜ್ಞಾನ ಹೋಗಿದೆಯಾ, ಅಜ್ಞಾನ ಹೋಗಿದ್ರು ಬೇರೆ ದರ್ಶನ ಹೋಗಿದೆಯೋ ಇಲ್ವೋ, ಅದನ್ನು ಕೇಳ್ತಾ ಇದ್ದಾರೆ. ಇತಿ ವಿಕಲ್ಪಂ ಅಭಿಪ್ರೇತ್ಯ ಸಾಕ್ಷಾತ್ಕಾರಾತ್ ಅಜ್ಞಾನ ತತ್ಕಾರ್ಯ ನಿವೃತ್ತ ಪಕ್ಷೆ ದೂಷಣಮಾಹ ಪರಮಪುರುಷಸ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞಸ್ಯ ಹಿ ಅಪರಮಾರ್ಥ ದೃಷ್ಟಿ ಸ್ಯಾತ್. ಕ್ಷೇತ್ರಜ್ಞನಿಗೆ ಅಪರಮಾರ್ಥವಾದ ದರ್ಶನ ಆಗ್ಬೋದು, ಆದರೆ ಪರಮಾತ್ಮನಿಗೆ ಪರಮಾರ್ಥ ದೃಷ್ಟಿ ವಿಷ್ಣು ಪುರಾಣದಲ್ಲಿ ಇದೇ ಶಬ್ದವನ್ನು ಹಾಕ್ತಾರೆ, ಪರಮಾರ್ಥ ದೃಷ್ಟಿ ಅಂತ ಹೇಳ್ಬಿಟ್ಟು. ಪರಮಾರ್ಥವನ್ನು ನೋಡಬೇಕೊಬ್ಬ ಜ್ಞಾನಿಯಾದವನು. ಪರಮಾತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ ಈಶ್ವರನಿಗೆ ಪರಮಾರ್ಥ ದೃಷ್ಟಿ ತಾನೇ ಇರಬೇಕು ಅಂತ ಹೇಳಿ ನಿರ್ವಿಶೇಷ ನಿರ್ವಿಶೇಷವಾದಿಗಳು ನಿರ್ವಿಶೇಷತ್ವ ಸಜಾತೀಯ ವಿಜಾತೀಯ ಸ್ವಗತ ಭೇದ ರಾಹಿತ್ಯಂ. ತನಗೆ ಸಮಾನವಾದ ಜಾತಿಯ ಒಂದು ಪದಾರ್ಥವಿಲ್ಲ. ಭೇದ ಎಷ್ಟು ಅತ್ಯಂತ ಅಭೇದ ಅಂದರೆ ಏನರ್ಥ ಅಂತ ಹೇಳಿದ್ರೆ, ಒಂದು ಮರ ಅಂದರೆ ಬೇರೆ ಮರಗಳು ಇದಕ್ಕೆ ಸಜಾತೀಯವಾದದ್ದು, ಇದೇ ಜಾತಿಗೆ ಸೇರಿದ ಪದಾರ್ಥಗಳು, ಆ ರೀತಿ ಭೇದವಿಲ್ಲ. ವಿಜಾತೀಯ ಅಂದರೆ ಮರವಲ್ಲದ ಬೇರೆ ಪದಾರ್ಥಗಳು, ಆವಿದು ಭೇದವೂ ಇಲ್ಲ. ಸ್ವಗತ ಭೇದ ಅಂದರೆ ಮರದಲ್ಲಿಯೇ ಕೊಂಬೆ, ಎಲೆಗಳು, ಹೂವು, ಇದು ಯಾವುದೂ ಇಲ್ಲ, ಹಣ್ಣು ಇದೂ ಇಲ್ಲ. ಮೂರು ವಿಧವಾದ ಭೇದವೂ ಇಲ್ಲದೇ ಇರುವಂತಹ ಅತ್ಯಂತ ಅಭೇದ ತತ್ವ ಅಂತ ಹೇಳಿದ್ರು. ಕೂಟಸ್ಥತ್ವಂ ಅಂದರೆ ಮಾಯಾನಿಷ್ಠತ್ವಂ, ಸಾಧಾರಣ್ಯಂ, ನಿರ್ವಿಕಾರತ್ವಂ ವಾ. ಇದೇನು ಅರ್ಥ ಕೂಟಸ್ಥತ್ವ ಅಂತ ಹೇಳಿದ್ರೆ, ಕೂಟವತ್ತು ತಿಷ್ಠತಿ, ಸ್ಥಿರವಾಗಿದ್ದಾನೆ ಅಂತ ಅರ್ಥ. ಮಾಯೆಯಿಂದ ಇರುವಂಥದ್ದು, ಮಾಯೆಯಿಂದ ಮುಚ್ಚಲ್ಪಟ್ಟಿರೋದು. ಇಲ್ಲ ಸಾಧಾರಣವಾಗಿ ಕೂಟಸ್ಥ ಅಂತ ಹೇಳ್ತಿದ್ದಾರಲ್ಲೋ, ಇಲ್ಲ ನಿರ್ವಿಕಾರತ್ವವನ್ನೇ ಹೇಳ್ತಿದ್ದೀರೋ. ಸ್ವಯಂ ಅವಿಕ್ರಿಯಮಾಣಸ್ಯಾಪಿ ಕೂಟಸ್ಯ ಯಥಾ ಸ್ವಸಂಸರ್ಗಿಣ ಅಯ ಪ್ರಭೃತೀನಾಂ ವಿಕಾರ ಹೇರಿತ್ವಂ ತದ್ವತ್ ತಥೈವ ನಿತ್ಯತ್ವಂ ಕಾಲ ಅನವಚ್ಛಿನ್ನತ್ವಂ ಅಂತ ಹೇಳಿದ್ರು. ನಿತ್ಯತ್ವಂ ಅಂದರೆ ಕಾಲ ಅನವಚ್ಛಿತ್ವಂ, ಯಾವ ಕಾಲದಲ್ಲಿಯೂ ಅದು ಬದಲಾಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಸ್ವಯಂ ಕೂಟಸ್ಥ ಅನ್ನೋದಕ್ಕೆ ಬೇಕಾದ್ರೆ ಅರ್ಥ ಮಾಡ್ಬೋದು. ಸ್ವಯಂ ವಿಕ್ರಿಯಮಾಣಸ್ಯಾಪಿ ಕೂಟಸ್ಯ, ಒಂದು ತಾನು ವಿಕಾರ ಹೊಂದೋದಿಲ್ಲ, ಆದರೆ ತನ್ನೊಡನೆ ಸಂಬಂಧ ಹೊಂದಿದ್ರಲ್ಲಿ ವಿಕಾರ ಉಂಟು ಮಾಡಬಹುದು. ಹೇಗೆ ಅಂತ ಹೇಳ್ತಾರೆ ಇಲ್ಲಿ. ಒಂದು ಕಾದ ಕಬ್ಬಿಣ ಇದೆ, ಕಬ್ಬಿಣದ ತುಂಡು,
ಚೆನ್ನಾಗಿ ಕಾದು ಹೋಗಿದೆ ಅದು. ಅದರ ಮೇಲೆ ಒಂದು ನೀರಿನ ಹನಿ ಹಾಕಿದ್ರೆ ಏನಾಗುತ್ತೆ, ಅದು ಹೋಗ್ಬಿಡುತ್ತೆ, ಆವಿಯಾಗ್ಬಿಡುತ್ತೆ. ಆ ಕಬ್ಬಿಣದಲ್ಲಿ ಏನು ಪರಿಣಾಮ ಆಗಲಿಲ್ಲ, ಆ ನೀರು ಹನಿ ಆವಿಯಾಗೋಯ್ತು. ಹಾಗೆ ತನ್ನ ಸಂಸರ್ಗದಿಂದ ಇನ್ನೊಂದರಲ್ಲಿ ವಿಕಾರ ಉಂಟು ಮಾಡ್ಬೋದು, ತನಗೆ ವಿಕಾರ ಆಗಬೇಕಾಗಿಲ್ಲ. ಆ ರೀತಿ ನಿತ್ಯತ್ವ ಕಾಲ ಅನವಚ್ಛಿನ್ನತ್ವ ಅಂದರು. ಯಾಥಾತ್ಮ್ಯಂ ಅಂದರೆ ಉಕ್ತ ಪ್ರಕಾರಂ ಅಯಥಾ ಸಾಕ್ಷಾತ್ಕಾರ ಅಸ್ಮದಾದೀನಾಮಪಿ ಪರೈಹ್ಯಭ್ಯುಪಗತಃ ಇತಿ ತದ್ವಿದಾಸಾಯ ಯಾಥಾತ್ಮ್ಯ ಸಾಕ್ಷಾತ್ಕಾರೋಕ್ತಿ. ಅಂದರೆ ಇದೆಲ್ಲ ಇಲ್ಲಿ ಹೇಳ್ತಿರೋದು ಕಡೆಯಲ್ಲಿ ಪರಮಪುರುಷಸ್ಯ ಪರಮಾರ್ಥ ದೃಷ್ಟೇ ನಿರ್ವಿಶೇಷ ಕೂಟಸ್ಥ ನಿತ್ಯ ಚೈತನ್ಯ ಸಾಕ್ಷಾತ್ಕಾರಾತ್ ನಿವೃತ್ತ ಅಜ್ಞಾನ ತತ್ಕಾರ್ಯತೆಯ. ಹೀಗಿರೋವನಿಗೆ ಆಗೋದಿಲ್ಲ ಅಂತ ಹೇಳಿದ್ದು. ಭೇದ ದರ್ಶನ ಕಂಡು ಬರಬಾರ್ದು ಅನ್ನೋದು ಅರ್ಥ ಇಲ್ಲಿ. ಅಜ್ಞಾನಂ ಅವಿದ್ಯಾ ತತ್ಕಾರ್ಯ ಭೇದ ಭ್ರಮ. ಅವಿದ್ಯೆ ಅನ್ನೋದೇ ಅಜ್ಞಾನ, ಅದರ ಕಾರ್ಯ ಏನು ಅಂದರೆ ಭೇದವಾಸನೆ ಉಂಟು ಮಾಡುತ್ತೆ, ಭೇದವನ್ನು ತೋರಿಸುತ್ತೆ. ಆದಿಶಬ್ದೇನ ಅನುಷ್ಠಾಪನಾದಿ ಗೃಹ್ಯತೆ. ಉಪದೇಶಾದಿ ವ್ಯವಹಾರೋ ಹಿ ಉಪದೇಶ್ಯ ಅರ್ಥ ತದ್ವಾಚಕ ಅಧಿಕಾರಿ ಶಿಷ್ಯ ಆಚಾರ್ಯ ಪ್ರಯೋಜನ ಭೇದಾದಿ ನಾನಾವಿಧ ಭೇದ ದರ್ಶನ ಮೂಲ. ಉಪದೇಶ ಅನ್ನೋದು, ಉಪದೇಶ ಮೊದಲಾದ ವ್ಯವಹಾರಗಳು ಅಂದರೆ ಏನರ್ಥ? ಒಬ್ಬರಿಗೆ ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಯಾವ ಅರ್ಥವನ್ನು ಉಪದೇಶ ಮಾಡ್ತೀವಿ ಅಲ್ಲಿಯೇ ಭೇದ ಬಂತು. ಆ ಉಪದೇಶವನ್ನು ಮಾಡೋದಕ್ಕೆ, ಅರ್ಥವನ್ನು ಹೇಳೋದಕ್ಕೆ ಶಬ್ದಗಳನ್ನು ಉಪಯೋಗಿಸ್ತೀವಿ, ವಾಚಕ ಶಬ್ದಗಳು, ಅಲ್ಲಿ ಭೇದ ಬಂತು. ಅದಕ್ಕೊಬ್ಬ ಅಧಿಕಾರಿ ಇರಬೇಕು, ಅವನು ಬೇರೆಯಾದ, ಶಿಷ್ಯ ಇರಬೇಕು, ಆಚಾರ್ಯ ಇರಬೇಕು, ಪ್ರಯೋಜನ ಇರಬೇಕು. ಇವೆಲ್ಲ ಭೇದಗಳು, ಎಲ್ಲ ಬೇರೆ 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 ಥಿಂಗ್ಸ್ ಇದೆಲ್ಲ ಭೇದಗಳು, ನಾನಾ ವಿಧವಾದ ಭೇದ ದರ್ಶನ. ಇದೆಲ್ಲ ಭೇದವನ್ನು ನೋಡದೆ ಹೋದರೆ ಉಪದೇಶವೇ ಮಾಡೋಕ್ಕಾಗೋದಿಲ್ಲ. ಉಪದೇಶ ಅನುಪಪತ್ತಿ ಎಷ್ಟು ಕಷ್ಟ ಅಂದರೆ ಅವರಿಗೆ ಉತ್ತರ ಕೊಡೋದು ಕಷ್ಟ. ಉಪದೇಶ ಅನುಪಪತ್ತಿ ಅದು, ಅದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭೇದ ದರ್ಶನ ಚ ಅಜ್ಞಾನೇನೈವ ಕೃತಂ ಇತಿ ತ್ವನ್ಮತಂ. ಭೇದ ದರ್ಶನವು ಅಜ್ಞಾನದಿಂದ ಆಗಿದ್ದರೆ, ಬೇರೆ ದರ್ಶನ ಅಜ್ಞಾನ ಹೋದರೆ ಬೇರೆ ದರ್ಶನವೇ ಇರಬಾರ್ದು. ತತಶ್ಚ ಅಜ್ಞಾನ ತತ್ಕಾರ್ಯ ನಿವೃತ್ತವು ಕಥಂ ತತ್ಕಾರ್ಯ ಪರಂಪರಾ ಅನುವೃತ್ತಿ. ಕಾರ್ಯದ ಒಂದು ಪರಂಪರೆಯೇ ಇದೆ. ಉಪದೇಶ ಮಾಡೋಕ್ಕೆ ಶಬ್ದಗಳನ್ನು ಉಪಯೋಗಿಸ್ತಾನೆ, ಅರ್ಥವನ್ನು ಹೇಳಬೇಕು, ಒಬ್ಬ ಅಧಿಕಾರಿ ಇರಬೇಕು, ಅದಕ್ಕೊಂದು ಪ್ರಯೋಜನವಿರಬೇಕು, ಶಿಷ್ಯಾಚಾರ್ಯ ಸಂಬಂಧ ಇರಬೇಕು. ಇದೆಲ್ಲ ಭೇದಗಳು ಪರಂಪರೆಯೇ ಇದೆ ಇಲ್ಲಿ. ಅವನಿಗೆ ಕಾರ್ಯವೆಲ್ಲ ಹೋಗಿಬಿಟ್ಟಿದ್ರೆ, ಅಜ್ಞಾನದಿಂದ ಆಗುವಂತಹ ಕಾರ್ಯಗಳೆಲ್ಲ ನಿವೃತ್ತವಾದರೆ ಇವು ಅದರ ಪರಂಪರೆಯೇ ಇಲ್ಲಿ ಉಪದೇಶದಲ್ಲಿ ಕಂಡು ಬರ್ತಾ ಇದೆ. ಹೀಗಿರುವಂತಹದ್ದು ಹೇಗೆ ನೀವು ಈಗ ಅರ್ಥ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ವ್ಯಾಘಾತ ಅಪಸಿದ್ಧಾಂತ ಶಾಸ್ತ್ರ ಅನಾರಂಭ ಉಪದೇಶ ಅಭಾವ ನಿಷ್ಫಲ ಪರಿಶ್ರಮತ್ವ ಶ್ರುತಿ ವಿರೋಧಾದಿ ದೋಷ ಶತಂ ಉನ್ಮಿಷೇತ್ ಭಾವ. ಈ ಎಲ್ಲ ದೋಷಗಳು ಬರುತ್ತೆ. ವ್ಯಾಘಾತ ಅಂದರೆ ಕಾಂಟ್ರಡಿಕ್ಷನ್, ಮ್ಯೂಚುವಲ್ ಕಾಂಟ್ರಡಿಕ್ಷನ್ನು, ಪರಸ್ಪರ ವಿರೋಧ. ಅಪಸಿದ್ಧಾಂತ, ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋದು. ಶಾಸ್ತ್ರ ಅನಾರಂಭ, ಶಾಸ್ತ್ರವೇ ಉಪದೇಶ ಮಾಡೋಕ್ಕಾಗೋದಿಲ್ಲ. ಉಪದೇಶ ಅಭಾವ, ಉಪದೇಶ ಮಾಡೋಕ್ಕಾಗೋದಿಲ್ಲ. ನಿಷ್ಫಲ ಪರಿಶ್ರಮತ್ವ, ಫಲ ಎಷ್ಟು ಕಷ್ಟಪಟ್ಟರು ಫಲ ಇರೋದಿಲ್ಲ. ಯಾಕೆಂದರೆ ಭೇದವೇ ಸತ್ಯವಲ್ಲವಲ್ಲ. ಶ್ರುತಿ ವಿರೋಧ, ಕಡೆಯಲ್ಲಿ ಅದು ಪ್ರಬಲವಾದದ್ದು. ಮೊದಲಾದ ಎಲ್ಲ ದೋಷಗಳು ಇಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭಾಷಿಕಾರರ ವಾಕ್ಯಗಳಿಗೆ ಎಷ್ಟು ಅರ್ಥಗಳಿದೆ ಅನ್ನೋದು ತಿಳಿಸ್ತಾರೆ. ಇಲ್ಲಿ ಪರಮಾತ್ಮನಿಗೆ ಈ ರೀತಿ ಜ್ಞಾನವಿದ್ದರೆ, ನಿಮ್ಮ ಪ್ರಕಾರ ಅವನಿಗೆ ಅಭೇದ ಜ್ಞಾನವಿದ್ದು ಬಿದ್ದರೆ ಅಜ್ಞಾನಕ್ಕೆ ಬೇರೆ ದರ್ಶನವಾಗಲಿ ತನ್ಮೂಲೋಪದೇಶವಾದ ವ್ಯವಹಾರವಾಗಲಿ ಉಂಟಾಗಬಾರದು. ಆದರೆ ಇಲ್ಲಿ ಅದುವೇ ಕಂಡು ಬರ್ತಾ ಇದೆ. ಎಲ್ಲ ಪರಮಾರ್ಥವಾಗಿ ಉಪದೇಶ ನಡೀತಾ ಇದೆ. ಆದ್ದರಿಂದ ಭೇದವನ್ನು, ಪರಮಾರ್ಥವಾದ ಭೇದವನ್ನು ಉಪದೇಶ ಮಾಡ್ತಿದ್ದಾನೆ ಕೃಷ್ಣ ಅನ್ನೋದು ಇಲ್ಲಿ ತಾತ್ಪರ್ಯ. ಈ ಶ್ಲೋಕಕ್ಕೆ ಇನ್ನೂ ವ್ಯಾಖ್ಯಾನಗಳಿದೆ. ಭಾಷಿಕಾರರ ವ್ಯಾಖ್ಯಾನವು, ಸ್ವಾಮಿ ದೇಶಿಕನ ವ್ಯಾಖ್ಯಾನವು, ಅದರ ಮೇಲೆ ಒಂದು ವಿಶೇಷವಾದ ಅರ್ಥ ಹೇಳ್ತಾರೆ. ಬಾಧಿತ ಅನುವೃತ್ತಿ ಅಂತ ಹೇಳಿಬಿಟ್ಟು, ಅಥ ಪರಮಪುರುಷ್ಯ ಅಧಿಗತ ಅದ್ವೈತ ಜ್ಞಾನಸ್ಯ ಬಾಧಿತ ಅನುವೃತ್ತಿ ರೂಪಮಿದಂ ಭೇದ ಜ್ಞಾನಂ ಘಟಪಟಾಧಿವತ್ ಬಂಧಕಂ ಇತಿ ಉಚ್ಯತೆ ನೈತದುಪಪದ್ಯತೆ ಅಂತ ಹೇಳಿದ್ರು. ಇದೊಂದು ದೊಡ್ಡ ವಿಷಯ, ಶಾಸ್ತ್ರದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಬಾಧಿತಾನುವೃತ್ತಿ ಅಂತ ಹೇಳ್ಬಿಟ್ಟು, ಈ ಬಾಧಿತಾನುವೃತ್ತಿಯ ಕಾರಣದಿಂದಲೇ ಅವರು ಹೇಳೋದು ಜೀವನ್ಮುಕ್ತಿ ಅನ್ನೋದು ಹೇಳೋದು. ಇದರಿಂದಲೇ, ಈ ಬಾಧಿತಾನುವೃತ್ತಿ ಹೇಳೋದ್ರಿಂದಲೇ ಅವರಿಗೆ ಆಚಾರ್ಯರು
ಉಪದೇಶ ಮಾಡೋಕ್ಕೆ ಸಾಧ್ಯ. ಇಲ್ಲೇ ಹೋದರೆ ಆಚಾರ್ಯರೇ ಇರೋದಿಲ್ಲ. ಛಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣ ಕಡೆಯಲ್ಲಿ ವ್ಯಾಖ್ಯಾನ ಮಾಡುವಾಗ ವ್ಯಾಖ್ಯಾನ ಬರೀತಾರೆ. ಶಂಕರಾಚಾರ್ಯರ ಮಾತಿದೆ ಅಲ್ಲಿ, ಆಚಾರ್ಯ ಭಾವ ದೇವ ಅಂತ ಹೇಳ್ಬಿಟ್ಟು ಬಾಧಿತಾನುವೃತ್ತಿ ಒಪ್ಕೊಳ್ಬೇಕು. ದೇವರ ಆಚಾರ್ಯರೇ ಇರೋದಿಲ್ಲ. ಉಪದೇಶ ಮಾಡುವನು ಹೇಗಿರಬೇಕು ಅಂದರೆ ತತ್ವಜ್ಞಾನಿ ಆಗಿರಬೇಕು. ತತ್ವಮಸಿ ಅಂತ ಉಪದೇಶ ಮಾಡಿದ್ರೆ ಒಬ್ಬನಿಗೆ, ಅವನಿಗೆ ತಕ್ಷಣವೇ ಅಭೇದ ದರ್ಶನ ಆಗಬೇಕು ಅಂತ ಹೇಳಿದ್ರೆ, ಜ್ಞಾನ ಉಂಟಾಗ್ಬಿಡ್ಬೇಕು ಅಂತ ಹೇಳಿದ್ರೆ, ಆತ್ಮೈಕ ಜ್ಞಾನ ಉಂಟಾಗ್ಬಿಡ್ಬೇಕು ಅಂತ ಹೇಳಿದ್ರೆ, ಉಪದೇಶ ಮಾಡೋನು ತತ್ವಜ್ಞಾನಿಯಾಗಿರ್ಬೇಕು. ತತ್ವಜ್ಞಾನಿ ಆಗ್ಬಿಟ್ರೆ ಅವನಿಗೆ ಹೇಗೆ ಉಪದೇಶ ಮಾಡ್ತಾನೆ? ಭೇದವನ್ನೇ ನೋಡೋದಿಲ್ವಲ್ಲ ಅವನು. ಅಂದರೆ ಭೇದ ಅವನ ತತ್ವಜ್ಞಾನ ಉಂಟಾಗಿದ್ರೂ ಶರೀರ ಮುಂದುವರಿತಿರ್ಬೋದು. ಇದಕ್ಕೆ ಬಾಧಿತ ಅನುವೃತ್ತಿ ಅಂತ ಹೆಸರು. ಬಾಧಿತ ಅನುವೃತ್ತಿ ಎರಡು ವಿರುದ್ಧ ಪದಗಳು, ಪರಸ್ಪರ ವಿರುದ್ಧ ಪದಗಳು. ಬಾಧಿತವಾದದ್ದು ಅನುವೃತ್ತವಾಗಿ ಸಾಧ್ಯವಿಲ್ಲ, ಹೊಟ್ಟೋಗ್ಬೇಕು. ಆದರೆ ಸ್ವಲ್ಪ ಹೋಗ್ತಾ ಇದೆ ಮುಂದಕ್ಕೆ ಅಂತ ಹೇಳಿದ್ರು. ಒಂದು ಚಕ್ರವನ್ನು ಸುತ್ತಿಸ್ತಾ ಇರ್ತೀವಿ, ಒಂದು ಕಡ್ಡಿ ಕೋಲಿಂದ ಸುತ್ತಿಸ್ತಾ ಇರಿ. ಆ ಕೋಲನ್ನು ತೆಗೆದುಬಿಟ್ರು ಚಕ್ರ ತನ್ನ ಪಾಠಕ್ಕೆ ಸ್ವಲ್ಪ ಹೊತ್ತು ಸುತ್ತಾ ಇರುತ್ತಲ್ಲ, ಆ ರೀತಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಬಾಣವನ್ನು ತೆಗೆದುಕೊಂಡು ಒಂದು ಇದಕ್ಕೆ ಹೊಡಿತಾನವನು. ಅದು ಹೊಡೆದಾಗ ಎಲ್ಲಿ ಯಾವ ಸರಿಗೆ ಹೊಡಿಬೇಕೋ ಅದನ್ನು ಭೇದಿಸ್ಕೊಂಡು ಸ್ವಲ್ಪ ಮುಂದಕ್ಕೂ ಹೋಗುತ್ತೆ. ಅದು ಭೇದಿಸಿ ಆಯಿತು, ಎಲ್ಲಿಗೆ ಯಾವ್ದು ಭೇದಿಸ್ಬೇಕೋ ಭೇದಿಸಿ ಆಗೋಯ್ತು. ಅದರಿಂದ ಸ್ವಲ್ಪ ಮುಂದಕ್ಕೂ ಹೋಗಿ ಆಮೇಲೆ ಬಾಣ ಬೀಳುತ್ತೆ ಕೆಳಗಡೆ. ಇದೆಲ್ಲ ಬಾಧಿತಾನುವೃತ್ತಿಗಳಿಗೆ ಉದಾಹರಣೆಗಳು ಕೊಡ್ತಾರೆ ಅವರು ಶಂಕರರು. ಈ ಬಾಧಿತಾನುವೃತ್ತಿ ಅಂತ ಹೇಳಿದ್ರೆ ಅಜ್ಞಾನವೆಲ್ಲ ಹೋಗಿಬಿಟ್ಟಿದೆ, ಮೂಲವೆಲ್ಲ ಹೋಗ್ಬಿಟ್ಟಿದೆ, ಅಜ್ಞಾನ ನಾಶವಾಗಿಬಿಟ್ಟಿದೆ. ಇವನಿಗೆ ಅಭೇದ ಅನ್ನೋದು, ಬ್ರಹ್ಮ ಒಂದೇ ಸತ್ಯ ಅನ್ನೋದು ತಿಳಿಬೇಕಾದ್ರೆ ಪ್ರಪಂಚವೆಲ್ಲ ಅಸತ್ಯ ಅಂತ ತಿಳಿಬೇಕು. ಈ ಅಸತ್ಯ ಅನ್ನೋದು ತಿಳಿದುಬಿಟ್ಟಿದೆ. ಎಲ್ಲ ಅವಿದ್ಯೆಯಿಂದ ಇದು ಯಾವುದು ಸತ್ಯವಲ್ಲ ಅನ್ನೋದು ತಿಳಿದುಬಿಡ್ತು. ಬ್ರಹ್ಮ ತಿಳಿಯೋಕ್ಕಾಗೋದಿಲ್ಲ, ಆದರೆ ಈ ಅವಿದ್ಯೆ ಅನ್ನೋದು ನಾಶವಾಗಿಬಿಟ್ಟಿದೆ. ಅವಿದ್ಯೆ ನಾಶವಾಗಿಬಿಟ್ರೆ ಹೇಗೆ ಅನುವೃತ್ತವಾಗಿ ಸಾಧ್ಯ? ಅನುವೃತ್ತಿ ಆಗಲೇಬಾರ್ದಲ್ಲ, ಆದರೆ ಅನುವೃತ್ತಿ ಆಗತ್ತೆ ಅಂತ ಹೇಳ್ತು. ಸ್ವಲ್ಪ ಕಾಲ ಪ್ರಾರಬ್ಧ ಕರ್ಮದಿಂದ ಶರೀರ ಮಾತ್ರ ಮುಂದುವರಿತಾ ಇರ್ಬೋದು. ಪ್ರಾರಬ್ಧ ಕರ್ಮ ಮುಗ್ದಾಗ ನಾಶವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ವಿಷಯವನ್ನು ಇಲ್ಲಿ ಅದನ್ನು ಭಾಷಿಕಾರರು ನಿರಸನ ಮಾಡ್ತಾರೆ. ಅದು ಒಂದು ದೊಡ್ಡ ಮುಖ್ಯವಾದ ವಿಷಯ ಅದ್ವೈತ ದರ್ಶನದಲ್ಲಿ ಮಾಡುವಂತಹ ಒಂದು ಅವರ ಸಿದ್ಧಾಂತದಲ್ಲಿ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನನಗೂ ನಮಸ್ಕಾರಗಳು ತಿಳಿಸ್ಕೊಂಡು ಇಲ್ಲಿಗೆ ನಿಲ್ಲಿಸ್ತೇನೆ. ಅದು ಪೂರ್ಣವಾಗಿ ಒಂದು ಕಡೆ ನಿಂತ ಆಗುತ್ತೆ. ಇಲ್ಲಿ ಹೋದರೆ ಇದು ಅರ್ಧದಲ್ಲಿ ನಿಲ್ಲಬೇಕಾಗುತ್ತೆ. ಅದನ್ನು ಮುಂದಿನ ಸಲ ಮುಂದುವರಿಸೋಣ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಃ ದರಿದ್ರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಕಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ